ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಆನೇಕಲ್ ತಾಲೂಕಿನ ಅತ್ತಿಬೆಲೆ ಹೋಬಳಿಯ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಬಳಿ ಇದ್ದೀವಿ. ನಿಮಗೆ ಗೊತ್ತಿರುವ ಹಾಗೆ ಇದು ಆನೇಕಲ್ ತಾಲೂಕಿನಲ್ಲಿ ನಾವು ಮಾಡ್ತಾ ಇರುವಂತಹ ನಮ್ಮೂರಲ್ಲೊಂದು ಕೆಆರ್ಎಸ್ ಸೈನ್ಯ. ಪ್ರತಿ ಊರಿನಲ್ಲೂ ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕಾಗಿ, ಒಳ್ಳೆಯ ಆಡಳಿತಕ್ಕಾಗಿ, ಭ್ರಷ್ಟಾಚಾರ ರಹಿತವಾದಂತಹ ಲಂಚ ಮುಕ್ತವಾದ ಒಂದು ರಾಜ್ಯ ಕಟ್ಟೋದಕ್ಕಾಗಿ ಪ್ರತಿ ಊರಿನಲ್ಲೂ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನ್ಯವನ್ನ ಕಟ್ಟಬೇಕು ಅಂತೇಳಿ 2 ದಿನದಿಂದ ಆನೇಕಲ್ ತಾಲೂಕಿನಲ್ಲಿ ಅಭಿಯಾನ ಮಾಡ್ತಾ ಇದೀವಿ. ನಿನ್ನೆ ಬೆಳಗ್ಗೆ ಮುತ್ತನಲ್ಲೂರು, ನಿನ್ನೆ ಮಧ್ಯಾಹ್ನ ನೆರಳೂರು ಗ್ರಾಮ ಪಂಚಾಯಿತಿ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಹಂದೇನಹಳ್ಳಿಯಲ್ಲಿ ಅಭಿಯಾನ ಮಾಡಿ ಈಗ ಮಧ್ಯಾಹ್ನಕ್ಕೆ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿಗೆ ಬಂದಿದ್ದೀವಿ. ನಮ್ಮ ಜೊತೆಗೆ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾದ ಅನುಪಮ ಅವರು ಮತ್ತೆ ಅವರ ಪತಿ ನಾರಾಯಣ ಸ್ವಾಮಿ ಅವರು ಸಹ ವಕೀಲರು, ಆನೇಕಲ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವರಿದ್ದಾರೆ. ಇಲ್ಲಿಯ PDO ಅವರು ಯಾವುದೋ ಅಧಿಕೃತ ಕಾರ್ಯನಿಮಿತ್ತ ಅಂತ ಅವ್ರು ಹೇಳ್ತಾ ಇದ್ದಾರೆ, ಕಚೇರಿಯಿಂದ ಹೊರಗಡೆ ಹೋಗಿದ್ದಾರೆ. ಅವರ ಬದಲಿಗೆ ರಾಘವ್ ಪ್ರಸಾದ್ ಅಂತ ಅವರು ಕಾರ್ಯದರ್ಶಿಗಳು ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಸರ್ಕಾರಿ ಕಚೇರಿ ಇರೋದು ಪ್ರಜಾಪ್ರಭುತ್ವದಲ್ಲಿ ಜನರ ಸೇವೆಗಳನ್ನ, ಕೆಲಸಗಳನ್ನ ಮಾಡ್ಕೊಡೋದಿಕ್ಕೆ. ಇವಾಗ ನಮ್ಗೆ ಆಧಾರ್ ಕಾರ್ಡ್ ಬೇಕು, ಬರ್ತ್ ಸರ್ಟಿಫಿಕೇಟ್ ಬೇಕು, ಯಾರಾದ್ರೂ ಸತ್ತಾಗ ಅವರ ಆಸ್ತಿಗಳನ್ನ ಇನ್ನೊಬ್ರು ವರ್ಗಾವಣೆ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದಕ್ಕೆ ಅವರ ಮರಣ ಪ್ರಮಾಣ ಪತ್ರ ಮನೆಯವ್ರಿಗೆ ಬೇಕು, ನಮ್ಮ ಆಸ್ತಿ ಪಾಸ್ತಿಗಳಿಗೆ ಖಾತೆ ಬೇಕು, ಪಾಣಿ ಬೇಕು, ಸೌಲಭ್ಯಗಳು. ನಾವು ತೆರಿಗೆ ಕಟ್ತೀವಿ, ನಮ್ಮ ತೆರಿಗೆಗೆ ಸರಿಯಾಗಿ ರಸ್ತೆಗಳು, ಚರಂಡಿಗಳು ನಿರ್ಮಾಣ ಆಗಬೇಕು. ನಾವು ಕಟ್ಟುವ ತೆರಿಗೆಯಲ್ಲೇ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು ನಡೆಯುವಂತಹದ್ದು. ಹಾಗಾಗಿ ಇವೆಲ್ಲವನ್ನ ನಡೆಸೋದಿಕ್ಕೆ ಸರ್ಕಾರದ ಕಚೇರಿಗಳನ್ನ ವ್ಯವಸ್ಥೆ ಮಾಡಿ ಸೌಲಭ್ಯಗಳನ್ನ ಕೊಟ್ಟು ಸರ್ಕಾರಿ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡಿರುತ್ತೆ. ಆದ್ರೆ ನಾವು ನೋಡಿದ ಹಾಗೆ ರಾಜ್ಯದ ಅನೇಕ ಕಡೆಗಳಲ್ಲಿ ಇತ್ತೀಚಿನ ತನಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಾವು ಸೈನಿಕರು ಹೋಗಿ ಕೇಳೋ ತನಕ ಎಷ್ಟೋ ಕಚೇರಿಗಳಲ್ಲಿ ಅಗತ್ಯವಾದ ಮೂಲಭೂತ ಸೌಕರ್ಯಗಳೇ ಇರ್ತಾ ಇರಲಿಲ್ಲ. ಕಚೇರಿಯಲ್ಲಿ ಅಧಿಕಾರಿ ಯಾರು, ಅಲ್ಲಿರುವಂತಹ ಜನ ಯಾರು, ಅವ್ರು ಯಾವ ತರ ಸೇವೆ ಕೊಡ್ತಾ ಇದಾರೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಬ್ಯಾಡ್ಜ್ ID ಕಾರ್ಡ್ ಇರ್ತಾ ಇರಲಿಲ್ಲ, ಸರಿಯಾಗಿ ಟೇಬಲ್ ಕುರ್ಚಿ ಇರ್ತಾ ಇರಲಿಲ್ಲ, ಟಾಯ್ಲೆಟ್ ಇರ್ತಾ ಇರಲಿಲ್ಲ, ಕುಡಿಯೋ ನೀರು ಇರ್ತಾ ಇರಲಿಲ್ಲ, ಬಂದ ಜನರನ್ನ ಸರಿಯಾಗಿ ಗೌರವದಿಂದ ಮಾತಾಡಿಸುವಂತ ಒಂದು ಸೌಜನ್ಯ, ಸಜ್ಜನಿಕೆನೂ ನಮ್ಮ ಅಧಿಕಾರಿಗಳಿಗೆ ಇರ್ತಾ ಇರಲಿಲ್ಲ. ದಲ್ಲಾಳಿಗಳೆಲ್ಲ ಬಂದು ಆಫೀಸಲ್ಲಿ ಕುತ್ಕೊಳ್ಳುವಂಥದ್ದೆಲ್ಲ ಆಗ್ತಾ ಇತ್ತು. ಇವಾಗ ನಾವು ಸತತವಾಗಿ 7-8 ವರ್ಷಗಳಿಂದ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ, ತದನಂತರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮಾಡಿದಂಥ ಅಭಿಯಾನಗಳ ಕಾರಣದಿಂದಾಗಿ ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ. ನೋಡಿ, ಇಲ್ಲಿ 4-5 ಜನ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿ ಇದ್ದಾರೆ. ಎಲ್ಲರೂ ಇವಾಗ ID ಕಾರ್ಡ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಒಂದು ಹೆಮ್ಮೆ, ಅವ್ರಿಗೊಂದು ಗೌರವ ಇದೆ, ಇವತ್ತೊಂದು ಘನತೆ ಇದೆ. ಅವ್ರ ಜಾಗದಲ್ಲಿ ನಾವನೋ ಒಬ್ಬ ಕಳ್ಳ ಕದಿಮ ಹೋಗಿ ಇಂಪರ್ಸನೇಟ್ ಮಾಡಿ ಅವರ ಸ್ಥಾನದಲ್ಲಿ ಅವನು ಸರ್ಕಾರಿ ಕೆಲಸ ಕೊಡುತ್ತೀನಿ ಅಂತ ಹೇಳಿ ಮೋಸ ಮಾಡೋದಕ್ಕೆ ಅವಕಾಶ ಇಲ್ಲದಂತಾಗಿದೆ. ಇದು ಯಾರಿಂದ ಆಗಿದೆ, ಯಾಕಿಂದ ಆಗಿದೆ ಅಂದ್ರೆ ನಮ್ಮಿಂದಾನೇ ಆಗಿರೋದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಕನಿಷ್ಠ ಅಂದ್ರೆ 1,000 ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲಿ ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕ, ಬೆಳಗಾವಿಯಿಂದ ಹಿಡಿದು ಕೋಲಾರ ತನಕ ನಾವು ಈ ಅಭಿಯಾನಗಳನ್ನ ಮಾಡಿದ್ದೇವೆ. ಸ್ವತಃ ನಾನೇನೆ 150 ತಾಲೂಕು ಆಫೀಸುಗಳು ಸೇರಿದಂತೆ 300ಕ್ಕಿಂತ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ, ಅದು ಗ್ರಾಮ ಪಂಚಾಯಿತಿ, ನಗರಸಭೆ, ಪುರಸಭೆ, ತಾಲೂಕ್ ಪಂಚಾಯಿತಿ, ತಾಲೂಕು ಆಫೀಸು, DC ಆಫೀಸು, AC ಆಫೀಸು, ಸಬ್ ರಿಜಿಸ್ಟ್ರಾರ್ ಕಚೇರಿ, ಎಲ್ಲ ನಾವು ಅಭಿಯಾನಗಳನ್ನ ಮಾಡಿ ಇವತ್ತು ಜನರಿಗೆ ನಮ್ಮ ಸೌಲಭ್ಯಗಳೇನು, ನಾವು ಯಾವುದಕ್ಕೆ ಅರ್ಹರು, ಸರ್ಕಾರಿ ಅಧಿಕಾರಿಗಳು ಹೇಗಿರಬೇಕು, ಒಳ್ಳೆಯ ಆಡಳಿತ ಪಡೆಯೋದು ನಮ್ಮ ಹಕ್ಕು, ಇವೆಲ್ಲರ ಬಗ್ಗೆ ಜಾಗೃತಿ ಮೂಡಿಸಿದ್ದೀವಿ. ಹಾಗಾಗಿ ಈಗ ನಮ್ಮ ಅಭಿಯಾನವನ್ನು ನಾವು ಮುಂದುವರಿಸೋಣ. ನಮ್ಮ ಜೊತೆಗೆ ಅನುಪಮ ಅವರು ಬಿದರಗುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಅವ್ರ ಜೊತೆಗೆ ಅವರ ವಕೀಲರಾಗಿರುವಂತಹ ಅವರ ಗಂಡ ನಾರಾಯಣ ಸ್ವಾಮಿ ಅವರಿದ್ದಾರೆ. ಹಾಗೆಯೇ ರಾಘವ್ ಪ್ರಸಾದ್ ಸರ್ಕಾರದ ಪ್ರತಿನಿಧಿಯಾಗಿ ಅಥವಾ ಸರ್ಕಾರದ ಅಧಿಕಾರಿ, ಈಗ ಅವರು ಯಾರು PDO ಸ್ಥಾನದಲ್ಲಿ ಅವರಿದ್ದಾರೆ. ಈಗ ನಮ್ಮ ಮುಂದಿನ ಇನ್ನು ಆಗಲೇ ಹೇಳಿದಂಗೆ ಇನ್ನೂ ಹೇಳಿಲ್ಲ, ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ನಮ್ಮ KRS ಪಕ್ಷದ ಸೈನಿಕರು ಇಲ್ಲಿದ್ದಾರೆ. ಕಾರ್ಯನಿಮಿತ್ತ ನಮ್ಮ ಆನೇಕಲ್ ತಾಲೂಕಿನ ಅಧ್ಯಕ್ಷರಾದಂಥ ವಿಜಯ್ ಅವರು ಯಾವುದೋ ಒಂದು ತುರ್ತು ಪರಿಸ್ಥಿತಿ ಕಾರಣಕ್ಕಾಗಿ ಹೋಗಬೇಕಾಯಿತು. ಈಗ ಮಹೇಶ್ ರೆಡ್ಡಿ ಇದ್ದಾರೆ, ಹರೀಶ್ ಇದ್ದಾರೆ, ವಸುಂಧರಾ ಇದ್ದಾರೆ, ರವಿ, ನಮ್ಮ ರಾಮ್ ರೆಡ್ಡಿ ಅವರು ಬಂದಿದ್ದಾರೆ, ಲೋಕೇಶು, ಕಲಾವತಿ, ಪದ್ಮಮ್ಮ, ಸುರೇಶು, ನಮ್ಮ ಅಲಾಬಕಾಶು, ವೆಂಕಟೇಶು, ಇವರೆಲ್ಲ ಈ ಭಾಗದಲ್ಲಿರುವಂಥವ್ರು, ಅತ್ವೇಲೆ ಮತ್ತು ಸರ್ಜಾಪುರ ಹೋಬಳಿಯವರು. ಇವರೆಲ್ಲರ ಜೊತೆಗೆ ಇವಾಗ ನಾವು ಅದೊಂದು ನಮ್ಮ ಹರೀಶ್ ಅವರು ಈಗ ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅಲ್ಲಿ ಕಚೇರಿ ಒಳಗಡೆ ನಾವೊಂದು 21 ಅಂಶಗಳ ಪಟ್ಟಿ ಇದೆ. 21ರಲ್ಲಿ ಸರ್ಕಾರದ ಕಚೇರಿಯಲ್ಲಿ ಯಾವೆಲ್ಲ ವ್ಯವಸ್ಥೆಗಳು ಇರಬೇಕು ಅಂತ, ಅದು ಇದೆ ಅಂದರೆ ಅದೇನು ಪರವಾಗಿಲ್ಲ. ಇಲ್ಲ ಅನ್ನೋದಕ್ಕೆ ನಾವು ಟಿಕ್ ಮಾಡಿಕೊಂಡು ನಿಮಗೆ ಪತ್ರ ಕೊಡ್ತೀವಿ. ನೀವು ಅದನ್ನು ಗಮನಿಸ್ಕೊಂಡು ನಿಮ್ಮ ಅಧಿಕಾರಿಗಳು ಮತ್ತು ಯಾರು PDO ಜೊತೆಗೆ ಮತ್ತು ಅಧ್ಯಕ್ಷರ ಜೊತೆಗೆ ಮಾತಾಡಿಕೊಂಡು ಆ ಸೌಲಭ್ಯಗಳನ್ನ ಕೊಡಬೇಕು. ಈಗಾಗಲೇ EO ಎಲ್ಲ ಕಡೆಗೂ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ, ಈ ಥರ KRS ಪಕ್ಷದವ್ರು ಬರ್ತಾ ಇದ್ದಾರೆ, ಅದೇನು ಸೌಲಭ್ಯ ಸರಿಯಾಗಿರಬೇಕು ವ್ಯವಸ್ಥೆ, ಅದನ್ನು ನೋಡ್ಕೊಳ್ಳಿ ಅಂತ. ತುಂಬ ಸಂತೋಷ ನಮಗೆ. ಹಾಗೇನೆ ಜನರಿಗೆ ಸ್ಪಂದಿಸುವಂಥ ಒಬ್ಬ
ಜನಪ್ರತಿನಿಧಿಗಳಿರುವಂಥದ್ದು, ಜನರಿಗೆ ಸ್ಪಂದಿಸುವಂಥ ಅಧಿಕಾರಿಗಳಿರೋದು, ಅದು ಸಮಾಜದಲ್ಲಿ ಒಂದು ಒಳ್ಳೆಯತನವನ್ನು ಉದ್ದೀಪಿಸುತ್ತೆ. ಒಳ್ಳೆಯತನವನ್ನು ಉದ್ದೀಪಿಸುತ್ತೆ, ಸಮಾಜದಲ್ಲಿ ನ್ಯಾಯ ನೀತಿ ಇರುವ ಹಾಗೆ ಮಾಡುತ್ತೆ. ಇದು ವ್ಯವಸ್ಥೆ, ಈ ಸರ್ಕಾರ ನಮ್ಮದೇ, ಪ್ರಜಾಪ್ರಭುತ್ವ ಇದು, ಈ ಸರ್ಕಾರ ನಮ್ಮದೇ, ನಾವು ಕಟ್ಟುವಂತಹ ತೆರಿಗೆ ಹಣ ಏನಿದೆ ಅದು ಸದ್ವಿನಿಯೋಗ ಆಗ್ತಾ ಇದೆ, ಇಲ್ಲೂ ಕಳ್ಳರು ಕಾಕರು ಯಾರು ಇಲ್ಲ ಅನ್ನುವಂಥ ಒಂದು ಭಾವನೆ ತರಿಸುತ್ತೆ. ಇಲ್ಲ ಎಲ್ಲರೂ ಭ್ರಷ್ಟರು ಅಯೋಗ್ಯರಾಗ್ಬಿಟ್ಟಾಗ ಏನಾಗುತ್ತೆ, ಇತ್ತೀಚೆಗೆ ನಾವು ನೋಡೋದ್ವಲ್ಲ, ಶ್ರೀಲಂಕಾ, ಬಾಂಗ್ಲಾ, ನೇಪಾಳ, ಆಮೇಲೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಮಾಜಿ ಪ್ರಧಾನಿ ಹೆಂಡತಿಗೆ ಅಲ್ವಾ, ಮಾಜಿ ಪ್ರಧಾನಿ ಹೆಂಡತಿಗೆ ಬೆಂಕಿ ಹಚ್ಚಿ ಕೊಂದ್ರು ನೇಪಾಳದಲ್ಲಿ. ಆ ಹಾಲಿ ಹಣಕಾಸು ಸಚಿವನನ್ನ ಅಟ್ಟಾಡ್ಸ್ಕೊಂಡು ಹೋಗೋಡಿದ್ರು. ಇವೆಲ್ಲ ಏನು 2-3 ತಿಂಗಳಿಂದ ಆಗಿರುವಂಥದ್ದು. ಹಾಗಾಗಿ ಅಂಥದ್ದಾಗ್ಬಿಡುತ್ತೆ. ರಸ್ತೆಗಳಲ್ಲಿ ಅಧಿಕಾರಿಗಳನ್ನ ಹಿಡ್ಕೊಂಡು ಹೊಡೆಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ಮೊನ್ನೆ ಇತ್ತೀಚೆಗೆ ನಾನು ಅಲ್ಲಿ ಹೇಳ್ತಾ ಇದ್ದೆ, ಅಂದೇನಹಳ್ಳಿಲಿ ಒಂದು 2 ವರ್ಷದಿಂದ ಏನೋ ಯಾವುದೋ ಒಂದು ತಹಸೀಲ್ದಾರರು ಸರ್ವೆ ಮಾಡಕ್ ಹೋಗಿದ್ದಾಗ ತಹಸೀಲ್ದಾರ್ಗೆ ಕುಡುಗೋಲಲ್ಲಿ ಕೊಂದಾಕ್ಬಿಟ್ಟ ಒಬ್ಬ. ನೀವೆಲ್ಲ ಓದಿರ್ಬೋದು ಪತ್ರಿಕೆಗಳಲ್ಲಿ. ಹಾಗೆ ಜನಕ್ಕೆ ಆ ಥರದ ಭಾವನೆ ಬರದೆ, ಇವರು ಧರ್ಮದರ್ಶಿಗಳು, ನಮ್ಮ ಪ್ರತಿನಿಧಿಗಳು ಅಥವಾ ನಮ್ಮ ಸೇವಕರು, ಅವರು ನಮ್ಮ ಹಿತಕ್ಕಾಗಿನೇ ಇರೋದು ಅನ್ನುವಂಥ ಭಾವನೆ ಬರಬೇಕು. ನಿಮ್ಗಾದ್ರೆ ಕೈ ತುಂಬ ಸಂಬಳದ ಜೊತೆಗೆ ಜನರ ಸೇವೆ ಮಾಡಿ ಅನ್ನುವಂತಹ ಒಂದು ಪುಣ್ಯ ಯಾರಿಗೆ ಸಿಗುತ್ತೆ? ನಮ್ಮ ತಂದೆನೂ ಸರ್ಕಾರಿ ನೌಕರರಾಗಿದ್ದವರು, ವಿಲೇಜ್ ಅಕೌಂಟೆಂಟ್ ಆಗಿದ್ದವರು, ಬೊಮ್ಮಸಂದ್ರ ವಿಲೇಜ್ ಸೆಕ್ರೆಟರಿ ಕೃಷ್ಣಾರೆಡ್ಡಿ ಅಂದರೆ ಬಹಳ ಫೇಮಸ್ ಆಗಿನ ಕಾಲಕ್ಕೆ. ಅವರ ಅಪ್ಪ ಬಹಳ ಸ್ಟ್ರಿಕ್ಟು ಅನ್ನೋ ತರಕ್ಕೆ. ಹಾಗಾಗಿ ನಿಮಗಂತೂ ಕೈ ತುಂಬ ಸಂಬಳ. ಇವ್ರಿಗೇನು ಸಿಗುತ್ತೆ? ಅಬ್ಬಾಬಾ ಅಂದ್ರೆ ಅಧ್ಯಕ್ಷರಾದವ್ರಿಗೆ, ಗವರ್ನರ್ ಧರ್ವದನ್ನ ಸದಸ್ಯರಾದವ್ರಿಗೆ. ಇವರಂತೂ ಮಾಡೋದು ಪೂರ್ತಿಯಾಗಿ ಜನಸೇವೆ. ಜನ ಅವ್ರನ್ನ ನಂಬಿ ಇದು ಮಾಡಿದ್ದಾರೆ. ಹಾಗಾಗಿ ಪಿಡಿಒ ಏನ್ ಹೆಸರು? ತುಳಸಿನಾಥ್. ಯಾವ ಊರು ತುಳಸಿನಾಥ್ ನಿಮ್ದು? ನಮ್ಮ ತಾಲೂಕಿನಾ? ನಮ್ಮ ತಾಲೂಕು ಅವ್ರು ಇಷ್ಟೆಲ್ಲ ಜನ ಇದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತು. ನಿನ್ನೆಯಿಂದ ಎಲ್ಲಿ ನೋಡಿದ್ರು ಅವರು ನಮ್ಮ ತಾಲೂಕು ಅವರೇ. ಈಗ ತುಳಸಿನಾಥ್ ಅವರೇ, ಅದು ಆಚೆಗೆ ಬಿಟ್ಕೊಂಡ್ಬಿಡಿ. ಅದನ್ನ ನಾನು ದಯವಿಟ್ಟು ನನ್ನೊಂದು ಸ್ವಾರ್ಥ ಇದೆ, ನೀವೆಲ್ಲ ಸೇರಿ ನಡ್ಸ್ಕೊಡ್ಬೇಕು. ನಮ್ಮ ತಾಲೂಕನ್ನ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಿಗಿಂತ ಮೊದಲು ನಮ್ಮ ತಾಲೂಕನ್ನ ಲಂಚ ಮುಕ್ತ ಮಾಡಬೇಕು. ನಾನೇನಾದ್ರು ತಪ್ಪು ಕೇಳ್ತಾ ಇದ್ದೀನ? ಭ್ರಷ್ಟಾಚಾರ ಮುಕ್ತ ಮಾಡಬೇಕು, ಲಂಚ ಮುಕ್ತ ಮಾಡಬೇಕು, ಮಾದರಿಯಾದ ತಾಲೂಕು ಆಗ್ಬೇಕು ನಮ್ಮದು. ನೀವೆಲ್ಲ ಸಹಕಾರ ಕೊಟ್ಟರೆ ಆಗುತ್ತೆ. ಬೇಕಾದ್ರೆ ನಿಮ್ಮ ಕಾಲಕ್ಕೆ ಅಲ್ಲಮ್ಮ, ನಮ್ಮದೇ ದೇಶ, ನಮ್ಮದೇ ಊರಲ್ವಾ? ಬೇರೆ ಊರಿಗಿಂತ ನಮ್ಮದು ಚೆನ್ನಾಗಿರ್ಬೇಕು ಅನ್ಕೊಳ್ಳೋದು ಒಂದು ಆಸೆ ಅಲ್ವಾ? ನಾವೆಲ್ಲ ರಾಜ್ಯ ಎಲ್ಲ ಓಡಾಡಿದ್ವಿ, ನಿಮ್ಗೆಲ್ಲ ಗೊತ್ತಿರ್ಬೋದು. ನಮ್ಮ ತಾಲೂಕಲ್ಲಿ ಒಂದು ಒಳ್ಳೆ ಹೆಸರಿದೆ ಇವತ್ತು. KRS ಪಾರ್ಟಿ ಅವರು ಅಲ್ಲೆಲ್ಲ ಇರೋದ್ರಿಂದ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ. KRS ಪಾರ್ಟಿ ಅಷ್ಟೇ ಅಲ್ಲ, ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಒಳ್ಳೆ ಹೆಸರಿದೆ. ನಾನಂತೂ ಪುಂಗಿ ಊದ್ತಾ ಇರ್ತೀನಿ ಎಷ್ಟೋ ಕಡೆ ಹೋದಾಗ. ನಮ್ಮ ತಾಲೂಕಲ್ಲಿ ಗೊತ್ತಾ, ಮಹೇಶ್ ರೆಡ್ಡಿ, ವಿಜಯ್, ಹರೀಶ್ ಇವರೆಲ್ಲ ಯಾರಿಗಿದ್ರು ಅವರೆಲ್ಲ ಹೆಸರು ಹೇಳ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಬರೀ ಅವ್ರು ಮಾಡಿದ್ರೆ ಸಾಕಾಗಲ್ಲ, ನೀವು ನ್ಯಾಯವಾಗಿ ಮಾಡಿ. ಅವ್ರು ಹೇಳ್ತಾ ಇದ್ದು, ನಮ್ಮ ತನ್ನೂ ಸರ್ಕಾರಿ ನೌಕರರಾಗಿದ್ದರು, 13 ವರ್ಷ ವಿಲೇಜ್ ಅಕೌಂಟೆಂಟ್ ಆಗಿ ಕೆಂಗೇರಿನಲ್ಲಿ, ಹೊಸಕೋಟೆ ತಾಲೂಕಲ್ಲಿ, ಕೆಂಗೇರಿನಲ್ಲಿ, ಅವಿಭಜಿತ ಬೆಂಗಳೂರು ಜಿಲ್ಲೆಯಲ್ಲೆಲ್ಲ ಕೆಲಸ ಮಾಡಿದಂಥವ್ರು. ಹಾಗಾಗಿ ನೀವು ಸರ್ಕಾರದ ಋಣದಲ್ಲಿರುವಂಥವ್ರು. ಸರ್ಕಾರದ ಋಣ ಅಂದ್ರೆ ಯಾರು ಋಣ? ಜನರ ಋಣ. ಜನರ ತೆರಿಗೆ ಹಣದಲ್ಲಿ ನಿಮಗೆ ಕೈ ತುಂಬ ಸಂಬಳ ಮಾಡೋದು ಜನರ ಸೇವೆ. ಯಾರಿಗಿರುತ್ತೆ? ಈಗ ನಮ್ಗೇನಾದ್ರು ದುಡ್ಡು ಕೊಡ್ತಾ ಇದಾರಾ? ನಮ್ಗೇನು ಮನೆ ಸಾಕ್ತಾ ಇದಾರ? ಯಾರು ಕುಟುಂಬ ಸಾಕ್ತಾ ಇದಾರಾ? ನಾವೇನೋ ದುಡ್ದು ಈ ಕೆಲಸಕ್ಕೆ ದೇಣಿಗೆ ಕೇಳ್ತೀವಿ. ಈ ಯಾಕಂದ್ರೆ ಅದೊಬ್ರು ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಆದರೆ ನಿಮಗೆ ಪೂರ್ತಿಯಾಗಿ ಜನರ ಕೆಲಸ ಮಾಡುವಂಥ ಒಂದು ಅಧಿಕಾರ, ಶಕ್ತಿ, ಜೊತೆಗೆ ಕೈ ತುಂಬ ಸಂಬಳ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಮ್ಮ ತಾಲೂಕಿನ ಮಾನ ಮರ್ಯಾದೆ ಉಳಿಸಿ ಮತ್ತೆ ಹೆಚ್ಚಿಸಿ ಒಂದು ಮಾದರಿ. ನಾನು ಇವ್ರಿಗೆ ಈಗ ತಾನು ಇದಕ್ಕೆ ಅಂದೇನಹಳ್ಳಿಗೆ ಹೋದಾಗ ಹೇಳಿದೆ, ಅಧ್ಯಕ್ಷರನ್ನ ಮತ್ತೆ PDO ಅಲ್ಲೊಂದು ಹೀಗೆ ಒಬ್ಬರು ಸುಧಾ ಅಂತ ಅಧ್ಯಕ್ಷರು ಅಂದೇನಹಳ್ಳಿ ನೋಡಿರ್ಬೋದಲ್ಲ ನಮ್ಮ ನೀವು, ಅವರಿಬ್ಬರಿಗೂ ಹೇಳಿದೆ, ನಿಮ್ಮದು ಅದೇನೋ ಗ್ರಾಮ ಪುರಸ್ಕಾರ ಕೊಡ್ತಾರಲ್ಲ, ಗಾಂಧಿ ಗ್ರಾಮ ಪುರಸ್ಕಾರ, ಅದಕ್ಕೆ ನೀವು ಕಂಡಿಡಬೇಕು, ಕದ್ಕೊಳ್ಳೋದಲ್ಲ. ಆ ಥರದ ಒಂದು ಆಡಳಿತ, ಒಂದು ವ್ಯವಸ್ಥೆ ಮಾಡಿ ಗಾಂಧಿ ಗ್ರಾಮ ಪುರಸ್ಕಾರ, ಈ ಬಾರಿಯ ಗಾಂಧಿ ಗ್ರಾಮ ಪುರಸ್ಕಾರ ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಗ್ರಾಮ ಪಂಚಾಯತಿಗೆ ಕೊಟ್ಟಿದೆ ಅಂತ ಹೆಸರು ತರೋ ತರಕ್ಕೆ ನೀವು ಮಾಡ್ಕೋಬೇಕು. ಆ ಥರ ಒಂದು ಆಂಬಿಷನ್ ಇಟ್ಕೊಳ್ಬೇಕು. ದಯವಿಟ್ಟು ಮಾಡ್ತೀರಲ್ವಾ? ಮಾಡ್ತಾರೆ. ಬನ್ನಿ ಈಗ ಒಳಗಡೆ ಹೋಗೋಣ. ನಮ್ಮ ಹರೀಶ್ ನಮ್ದೊಂದು 21 ಅಂಶಗಳ ಪಟ್ಟಿ ಇದೆ, ನಾನು ಅದನ್ನೇ ಹೇಳ್ತಾ ಇದ್ದೆ. ಅದರಲ್ಲಿ ಸರ್ಕಾರದ ಕಚೇರಿ ಮೊದಲ ಆರಂಭದ ದಿನದಿಂದಲೇ ಹೇಗಿರಬೇಕು ಅನ್ನೋದನ್ನ, ಬೇರೆ ಇನ್ನೇನಿಲ್ಲ. ಅದರಲ್ಲಿ ನೀರಿನ ಸೌಲಭ್ಯ ಇದೆಯಾ, ಎಲ್ಲರೂ ID ಕಾರ್ಡ್ ಹಾಕ್ತಾರಾ, ಇದು ಮಾಹಿತಿ ಫಲಕಗಳಿದೆಯಾ, ಟಾಯ್ಲೆಟ್ ಇದೆಯಾ, ಕೂತ್ಕೊಳ್ಳೋದಕ್ಕೆ ಚೇರ್ಗಳಿದೆಯಾ, ಇಷ್ಟೇ. ಮಿಕ್ಕದಾಗಿ ಅದೇನಾದ್ರು ಶುಲ್ಕ ಕಟ್ಸ್ಕೊಳ್ಳುವಂತ ಒಂದು ಕೌಂಟರ್ ಇದ್ರೆ ಅಲ್ಲೇನಾದ್ರೂ ಅದಕ್ಕೆ ಅದ್ರದ್ದು ಮಾಹಿತಿ ಇದೆಯಾ. ಬೇಸಿಕ್ ಆಗಿ ಬಂದವರು ಅವರು ಇವ್ರನ್ನ ಕೇಳಿದಿರ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿ ಹತ್ರ ಹೋಗಿ ಕೆಲಸ ಮಾಡಿಸ್ಕೊಳ್ಬೇಕು. ಬಂದ ತಕ್ಷಣ ಇದು ವಿಚಾರಕ್ಕೆ ಯಾರು ಕೇಳಬೇಕು? ಕೇಳೋದು ವಿದ್ಯಾವಂತರು ಕೇಳೋದು ಅವಮಾನ. ಗೊತ್ತಿಲ್ಲದೆ ಇರೋರು ಅಂದ್ರೆ ಅನಕ್ಷರಸ್ಥರು ಕೇಳಿದ್ರೆ ಬೇರೆ. ವಿದ್ಯಾವಂತರು ಬಂದು ಈಗ ನಾನು ಟ್ಯಾಕ್ಸ್ ಕಟ್ಟಬೇಕು, ಇಲ್ಲಿ ಬಂದ ತಕ್ಷಣ ಟ್ಯಾಕ್ಸ್ ಕಟ್ಟಿರುವ ವಿಭಾಗ ಅಂದ್ರೆ ಬರೋಂಗ ಆಗ್ಬೇಕು. ಇಲ್ಲೊಂದು ನಾವು ಮೊದಲೇ ಸಲನೇ ಇಲ್ಲ. ಬನ್ರಪ್ಪ ಅಣ್ಣ, ಕೇಳ್ರಪ್ಪ. ಇದು ಅವರೆಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕರೀರಿಲ್ಲ. ಅಧ್ಯಕ್ಷ ಅನುಪಮ್ಮ ಬನ್ನಿ. ನೀವು ಇಲ್ಲ ನಿಂತ್ಕೊಳ್ಳಿ.
ಅಲ್ಲಿ ನೀವು ಇಲ್ಲಿ ಬನ್ನಿ ಕಡಿಮೆ ಅವರೊಬ್ರು ಬನ್ನಿ, ನೀವು ಅಲ್ಲಿ ನಿಂತ್ಕೊಳ್ಳಿ, ನೀವು ಅಲ್ಲೇ ನಿಂತ್ಕೊಳ್ಳಿ, ನೀವು ಅವ್ರಿಗೆ ಫೋಟೋ ಕಾಣಿಸೋ ಇಲ್ಲಿ ಬನ್ನಿಲ್ಲ ಅಂದ್ರೆ ಇಲ್ಲಿ ಬನ್ನಿ. ಹಾ, ಇದೊಂದೊಂದು ಹೇಳ್ಬಿಟ್ಟು ಒಂದೊಂದೇ ಪಟ್ಟಿ ಹೇಳ್ತಾ ಇದ್ದೀನಿ. ವಿಷಯ ನಿಮ್ಮ ಕಚೇರಿಯ ಅವ್ಯವಸ್ಥೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ಕೆಳಗಿನಂತೆ ಗುರುತಿಸಿರುವ ಅವ್ಯವಸ್ಥೆಗಳು ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಒದಗಿಸಲು ಮನವಿ. ಮೊದಲನೇದಾಗಿ, ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಕಚೇರಿಯ ಆವರಣ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ. ಅದೊಂದಾಗಿದೆ ಸಾಲದು. ನಿಮ್ಮಲ್ಲಿ ಒಂದು 20-30 ಸೇವೆಗಳಿರ್ಬೋದಲ್ವಾ, ಎಲ್ಲಾನು ದೊಡ್ಡದಾಗಿ. ಆಮೇಲೆ ಗ್ರಾಮ ಪಂಚಾಯಿತಿ ಅಂದ್ರೆ ನಿಮ್ದು ಇಒ ಸಿಇಒ ಕಡೆನೇ ಇಡೀ ಒಂದು ಬ್ಯಾನರ್ ಬರುತ್ತೆ, ಮಾಡಿಸಿ ದಯವಿಟ್ಟು ಹಾಕ್ಸ್ಬೇಕು, ಆಚೆ ಹಾಕ್ಬೇಕು. ಬಂದಾಗ ಜನ ಅಲ್ಲೇ ನೋಡ್ಕೊಳ್ಬೇಕು, ಇದು ನನ್ಗೆ ಈ ಸೇವೆಗೆ ಬಂದಿದ್ದೀನಿ, ಇದು ಇಲ್ಲಿ ಸಿಗುತ್ತೋ ಇಲ್ವೋ ಅಂತ ಅವ್ರಿಗೆ ಗೊತ್ತಾಗಬೇಕು, ಇಲ್ಲೇ ಸಿಗುತ್ತೆ ಅಂತ ಖಾತ್ರಿ ಆಗಬೇಕು. ಅದು ದಯವಿಟ್ಟು ನೋಡಿ, ಅಲ್ಲೆಲ್ಲ ಮುಚ್ಚಿಟ್ಬಿಟ್ಟಿದ್ದೀರಾ, ಅದನ್ನ ತೆಗೆದು ದೊಡ್ಡ ಬೋರ್ಡ್ ಇದೆ ಅಲ್ವಾ, ಅದನ್ನೆಲ್ಲ ತೆಗೆದು ಜನ ಕಾಣಿಸೋ ಹಾಗೆ ಇಟ್ಕೊಳ್ಳಿ. ಇಲ್ಲ ಅದು ಟಿಕ್ ಮಾಡಿ. ನಾವೇನು ಇವತ್ತು ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇಲ್ಲ, ನಿನ್ನೆ ತನಕ ಹೆಂಗಾದ್ರೂ ಇರ್ಲಿ, ಈ ಹೊತ್ತಿನಿಂದ ಬದಲಾಗಿ ಅಷ್ಟೇ. ಎರಡನೇದು, ಸಕಾಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಆವರಣದಲ್ಲಿ ಪ್ರದರ್ಶಿಸಿ. ಅದು ಇಲ್ಲ. ಇದನ್ನೊಂದು ವಿಚಾರ ಎಲ್ರಿಗೂ ನಾನು ಗಮನಕ್ಕೆ ತರ್ತೀನಿ. ಈಗ ನಿಮ್ಗೆಲ್ಲ ಗೊತ್ತಿರೋಂಥದ್ದು, 21 ದಿವಸದೊಳಗಡೆ ಅದು ಜನನ ಆಗ್ಲಿ ಮರಣ ಆಗ್ಲಿ ಘಟನೆ ಘಟಿಸಿದ 21 ದಿವಸದೊಳಗಡೆ ಹಾಕಿದ್ರೆ ಉಚಿತವಾಗಿ ಕೊಡ್ತಾರೆ. ಅದಾದ್ಮೇಲೆ ದಿವಸಕ್ಕೆ 2 ರೂಪಾಯಿ 3 ರೂಪಾಯಿ ಹಿಂಗೇನೋ ಇರುತ್ತೆ ಅಲ್ವೇನಪ್ಪ. ನೋಡಿ ಅದೆಲ್ಲ ಮುಚ್ಚಿಡೋದು. ಇಲ್ಲಿ ಕೇಳಿ, ಇನ್ನೊಂದು ನಿಮ್ಮ ಹೆಸರು ತುಳಸಿನಾಥ್. ಆದ್ರೆ ಸಕಾಲ ಕಾಯ್ದೆ ಅಡಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕೊಂಡಾಗ ಅದಕ್ಕೆ 6 ದಿವಸನೋ 7 ದಿವಸನೋ ಇದೆ. ಅದ್ರೊಳಗಡೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಯಾವ ಸಂಬಂಧಿತ ಕೇಸ್ ವರ್ಕರ್ ಇದನೋ ಅವನೇನೆ ಫೈನ್ ಅಲ್ಲ, ದುಡ್ಡು ಕಟ್ಟಬೇಕು, ಪರಿಹಾರವನ್ನ ಕೊಡಬೇಕು. ಯಾರಿಗೆ? ಅರ್ಜಿದಾರನಿಗೆ, ಅಪ್ಲಿಕೆಂಟ್ಗೆ. ಹೌದು, ನೀವು ವಕೀಲರಲ್ವಾ, ಹಾಗಾಗಿ ಇದನ್ನೆಲ್ಲ ಜನ ತಿಳಿಸ್ಬೇಕು. ಅವಾಗ ಇದಿರೋದ್ರಿಂದ ನನ್ನ ಕೈನ ನಾನೇ ದುಡ್ಡು ಕೊಡ್ಬೇಕು. ಹಾಗಾಗಿ ನನ್ನ ಪಾಡಿಗೆ ನಾನು ಕೆಲಸ ಮಾಡಿ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನ ನಿಗದಿತ ಸಮಯದಲ್ಲಿ ಕೊಡ್ತೀನಿ. ಬಹಳ ಅದ್ಭುತವಾದ ಯೋಜನೆ ಅದು, ಯಾವ್ದು ಮಿಸ್ ಇಲ್ಲ ಸರ್. ಅದೇನು ಟೈಮ್ ಬೌಂಡ್ ಸರ್ವಿಸಸ್ ಅಂತ, ಸಕಾಲ ಅಂತ ನೋಡಿದಾಗ ಗ್ಯಾರಂಟಿಡ್ ಟೈಮ್ ಬೌಂಡ್ ಸರ್ವಿಸಸ್ ಆಕ್ಟ್ ಅಂತ, ಅದು 11 ಅಲ್ಲಿ. ಅದು ಮೊದಲು ತಂದಿದ್ದು ನಮ್ಮಲ್ಲಿ ತಂದ ಮೇಲೆ ಮಧ್ಯಪ್ರದೇಶ ತಂದ್ರು ಅಥವಾ ಮಧ್ಯಪ್ರದೇಶ ಬಂದ ತಕ್ಷಣ ನಮ್ಮಲ್ಲಿ ತಂದ್ರು. ಸುರೇಶ್ ಕುಮಾರ್ ಅವರಿಂದ ಜಾರಿ ಆಗಿದ್ದು. ನಾವು ಅದ್ರ ಬಗ್ಗೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಅವರು ರೂಪಾ IPS ಇದಾರಲ್ವಾ, ಅವ್ರು ಸಕಾಲ ಮಿಷನ್ ಅನ್ನ ಹೆಡ್ ಆಗಿದ್ರು. ಅವಾಗ ಅವ್ರನ್ನ ಕರೆಸಿ ಒಂದು ಸೆಮಿನಾರ್ ಮಾಡಿಸಿದ್ವಿ, ಉದ್ಘಾಟನೆ ಮಾಡಿಸಿದ್ವಿ. ಆದ್ರೆ ಅವತ್ತಿನ ನಾವು ಪ್ರಚಾರ ಮಾಡ್ತಾ ಇದ್ವಿ. ಆದ್ರೆ ನಿಜಕ್ಕೂ ಅಲ್ಲಿ ಪ್ರಚಾರ ಎಲ್ಲ ಆಗ್ಬೇಕದು ನಿಮ್ಮಲ್ಲಿ ಆಗ್ಬೇಕು ಅಲ್ವಾ. ಅದ್ರ ಅಡಿಯಲ್ಲಿ ಹಾಕೊಂಡಾಗ ನಿಮಗೂ ನೋಟಿಸ್ ಬರುತ್ತೆ, SMS ಬರುತ್ತೆ ಅಲ್ವೇನಪ್ಪ, ನಿಮ್ಗೆ ಬರುತ್ತೆ, ಯಾರು ಬರುತ್ತೆ. ಮತ್ತೆ ಆ ಟೈಮ್ ಆದ್ರೂ ಇನ್ನೂ ಅದು ವಿಲೇವಾರಿ ಆಗಿಲ್ಲ ಅಂದ್ರೂ ಮತ್ತೆ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಜನರಿಗೂ ಕೇಳೋದಿಕ್ಕೆ ಇಲ್ಲ, ನೀವು ನಾಚೆ ಬಿಟ್ಕೊಡಿ, ಹೊರಗಡೆ ಬಿಟ್ಕೊಬೇಡಿ. ಹಾಗೆ ದಯವಿಟ್ಟು ಅದಕ್ಕೆ ದಯವಿಟ್ಟು ಸಕಾಲ ಇದೆ, ಎಲ್ಲೋ ಇದೆ, ಅದಕ್ಕೆ ಹುಡುಕಿ. ಅದೇನು ನಾವು ಕೇಳ್ತಾ ಇರೋದು ಫಲಕ, ಜನರಿಗೆ ಮಾಹಿತಿ. ಫಲಕವನ್ನ ನೀವು ಅನುಪಮ ನೋಡೋಣ ಆಯ್ತು. ಅಲ್ಲ ಅದನ್ನೆಲ್ಲ ನಾನು ಕೇಳ್ತಾ ಇರೋದು, ಸಕಾಲದ ದೊಡ್ಡ ಬರುತ್ತಪ್ಪ, ಒಂದು 10/20 ಅಷ್ಟು ಸೇವೆಗಳಿದೆ ಸಕಾಲದ ಅಡಿಯಲ್ಲಿ ನೀವು ಕೊಡುವಂತದ್ದು. ಗ್ರಾಮ ಪಂಚಾಯತಿಯಲ್ಲಿ ಸಕಾಲದ ಅಡಿಯಲ್ಲಿ ಸಿಗುವಂತ ಸೇವೆಗಳು ಯಾವುವು ಅಂತ, ಅದ್ರದ್ದು ಸೇವೆ, ಕಟ್ಟಬೇಕಾದ ಶುಲ್ಕ ಇದ್ರೆ ಶುಲ್ಕ, ಮತ್ತೆ ಯಾವ ಅವಧಿ ಮೀರಿದ್ರೆ ಅಪೀಲ್ ಮಾಡಬೇಕು, ಪರಿಹಾರ ಯಾರು ಕೊಡ್ಬೇಕು ಅಂತೆಲ್ಲ ಇರುತ್ತೆ. ಅದು ಇಲ್ಲ. ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತರ ಸಂಪರ್ಕ ಮಾಹಿತಿ ಫಲಕಗಳನ್ನು ಕಚೇರಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ. ಇಲ್ಲ, ಅದಿದೆ, ಅಲ್ಲಿಗಿಂತ ಇಲ್ಲ ಹಾಕ್ಬಿಡಿ. ಅದು ಸಂವಿಧಾನ ಪೀಠಿಕೆ, ಅದು ಚೆನ್ನಾಗಿದೆ, ಚೆನ್ನಾಗಿ ಹಾಕಿದ್ದೀರಾ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಜನಕ್ಕೆ ಕಾಣಿಸೋ ಹಾಗೆ ಈ ಕಡೆ ಇಲ್ಲೆಲ್ಲಾದ್ರೂ ಹಾಕಿ. ಅದು ಯಾಕಂದ್ರೆ ಅದು ಅಡ್ಡ ಆಗುತ್ತೆ. ಈಗ ನೆನ್ನೆ ಹಾಕಿರೋದು ಆದ್ರೂ ಸ್ವಲ್ಪ ಕಾಣಿಸೋ ಹಂಗೆ ಈ ಕಡೆ ಎಲ್ಲಾದ್ರೂ ಹಾಕಿ. ಯಾಕಂದ್ರೆ ಆಮೇಲೆ ನೋಡಿ, ಅಲ್ಲಿ ಸಂವಿಧಾನದ ಪೀಠಿಗೆ ಪ್ರಸ್ತಾವನೆ ಇದೆ, ಕೆರಡೆ ಅದಾಕಿದಿರಿ ಇನ್ಯಾರೋ ಕೂತಾಗ ಎಲ್ಲ ಕಾಣಿಸಲ್ಲ. ಹಾಗಾಗಿ ಎದ್ದು ಕಾಣಿಸೋಂಗ ನಿಮ್ದು ಸ್ವಲ್ಪ ಈಗ ಹಂದೇನಹಳ್ಳಿ ಇದ್ದಷ್ಟು ವಿಶಾಲವಾಗಿ ಏನಿಲ್ಲ ನಿಮ್ದು, ಆದ್ರೆ ಪರವಾಗಿಲ್ಲ. ಇನ್ನು ಕೆಲವೊಂದು ಕಡೆಗಳ ಗ್ರಾಮ ಪಂಚಾಯತಿಯಲ್ಲಿ ಹಂದಿಗೂಡು ತರ ಇವೆ. ಆದ್ರೆ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಪ್ರದರ್ಶನ ಮಾಡಿ. ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕ ಇಲ್ಲ. ಇದ್ಯಾವ ಕೊಠಡಿ ಅಂತ ಗೊತ್ತಿಲ್ಲ, ಅದ್ಯಾವ ಕೊಠಡಿ ಅಂತ ಗೊತ್ತಿಲ್ಲ, ಅದ್ಯಾವ ಕೊಠಡಿ ಅಂತ ಗೊತ್ತಿಲ್ಲ. ನಿಮ್ಮ ಆಫೀಸ್ ಯಾವುದು? ಇಲ್ಲ, ಅದ್ರೊಳಗಡೆ ಇದು ಇದೆಯಲ್ಲೋ ಸೆಕ್ರೆಟರಿ ಹಾಕಿ. PDO ಮತ್ತು ಕಾರ್ಯದರ್ಶಿಗಳ ಕೊಠಡಿ ಅಂತ ಅಧ್ಯಕ್ಷದ ಯಾವ್ದು ಈ ಕಡೆ ಇದೆಯಾ? ಅನುಪಮ, ಇನ್ 2 ತಿಂಗಳಮ್ಮ ಇರೋದು, ನಿಮ್ಮ ಹೆಸರು ಇರ್ಬೇಕು ಅಂತ ಒಂದು ಬೇಡವಾ, ಆಸೆ ಬೇಡವಾ ನಿಮ್ಗೆ? ಬಂದ ತಕ್ಷಣ ಅನುಪಮ
ಅಧ್ಯಕ್ಷೆ ಗ್ರಾಮ ಪಂಚಾಯತಿ ಅಂತ ಇದ್ರೆ ನಿಮ್ಗೆ ಒಂದು ಧೈರ್ಯ ಶಕ್ತಿ ಖುಷಿ ಆಗಲ್ವಾ? ಈಗಲೇ ಹಾಕ್ಸಿ ಅಣ್ಣ ಪ್ರಿಂಟರ್, ನೀನೇನಪ್ಪ ಟೈಪ್ ಆಪರೇಟರ್ ಕಂಪ್ಯೂಟರ್, ಈಗಲೇ ತೆಗೆದು ಅನುಪಮ ಅಧ್ಯಕ್ಷೆ, ಆಮೇಲೆ ಅಲ್ಲಿ 2 A4 ಸೈಜ್ ಅಲ್ಲಿ ಹಿಂಗೆ ದೊಡ್ಡದಾಗಿ ಅನುಪಮ ನಾರಾಯಣ ಸ್ವಾಮಿನ ಬರೀ ಅನುಪಮ ಅಧ್ಯಕ್ಷರು, ಆಮೇಲೆ ಇಲ್ಲಿ ಏನವರು ಏನ್ ಪ್ರಸಾದ್ ರಾಘವ ಪ್ರಸಾದ್ ಕಾರ್ಯದರ್ಶಿ ಅಂತ, ಇನ್ನೊಂದು ಬಲಗಡೆಗೆ ತುಳಸಿನಾಥ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ಇಷ್ಟನ್ನ ಹಿಂಗೆ ಪ್ರಿಂಟ್ ಮಾಡಿದ್ರೆ ಪೂರ್ತಿ ಒಂದಿದ್ರಲ್ಲಿ 2 ಇಲ್ಲೆರಡು ಇಲ್ಲೊಂದು, ಈ ಕೊಠಡಿ ಇದೇನು ಅಭಿಲೇಖಾಲಯ ರೆಕಾರ್ಡ್ ರೂಮ್ ಈಗಲೇ ಹಾಕ್ಬಿಡ್ಬೇಕು. ನಾವು ಹೋಗೊಂದು 5 ನಿಮಿಷ ಆದ್ಮೇಲೆ ಪರವಾಗಿಲ್ಲ, ಬಟ್ ಇವತ್ತೇ ಹಾಕೋಣ ಪ್ಲೀಸ್. ಸಿಬ್ಬಂದಿಯ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಇದೆಯಾ? ಇಲ್ಲೇ ಕುತ್ಕೊಳ್ತಾರೆ, ಅಲ್ಲಿಲ್ಲ ಕೆಲವೊಂದೆಲ್ಲ ಇಲ್ಲ, ಇಲ್ಲಿ ಯಾವ್ದಕ್ಕೂ ಇಲ್ಲ ನೋಡಿ, ಇಲ್ಲಿಲ್ಲ. ಸರಿ, ಇಷ್ಟಿದ್ರೆ ಸಾಕು. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿಯನ್ನು ಧರಿಸಿಲ್ಲ. ಧರಿಸಿದ್ದೀರಲ್ವಾ? ಯಾವಾಗಲೂ ಹಂಗೆ ಇರ್ಬೇಕು. ಅಯ್ಯಪ್ಪ ಸ್ವಾಮಿ, ಏನ್ ಹೆಸರು? ಅಶೋಕ್. ಏನಾಗಿದ್ದೀರಾ? ಕಂಪ್ಯೂಟರ್. ಆಚೆಗೆ ಬಿಟ್ಕೊಳ್ರಣ, ಒಳಗಡೆ ಮೊಟ್ಟೆ ಇಡಲ್ಲ ಅದು ನಮ್ಮ ಏನನ್ನ ಹೆಸರು ನಿಂದು? ನಾಗೇಶ್. ತೆಗೋಣ ಅಂದ್ರೆ ಓಡ್ ಬರ್ತಾ ಇದ್ದ, ಯಾಕಂದ್ರೆ ಇರ್ಲೇ ಇರ್ಲಿಲ್ಲ ಅದು. ಇಲ್ಲಿ ಇರೋವಾಗ ಹಾಕೊಂಡ್ಬೇಕು, ಧೈರ್ಯವಾಗಿ ಹಾಕೊಳ್ಳಿ. ಅವಮಾನನಾ? ಹೆಣ್ಣು ಮಕ್ಕಳು ಗೌರ್ಮೆಂಟ್ ಕೆಲಸದಲ್ಲಿದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಕೂತ್ಕೊಂಡಿದ್ದಾರೆ ಹಳ್ಳಿಗಳಲ್ಲಿ. ಅವಾಗ ನೀವು ನೋಡಿದ್ರೆ ನಾವು ಗೌರ್ಮೆಂಟ್ ಅಧಿಕಾರಿ ಎಲ್ಲ ಅನ್ನೋ ತರ ಓಡಾಡ್ತಿರಲ್ಲ ಕದ್ದು ಮುಚ್ಚಿ. ಹೊರಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ, ಧರಿಸಿಲ್ಲ. ಇವ್ರೇನು ಅಂದ್ರೆ ಸರ್ ಅವರು ಬೇರೆ ಹೋಯ್ತು ಸರ್ವೆ ಮಾಡೋದಕ್ಕಿದೆ. ಅಲ್ಲ, ಅವರು ಸರ್ಕಾರಿ ಅಧಿಕಾರಿನ ಸಿಬ್ಬಂದಿನ ಅಥವಾ ಅವರು ನೀವು ಅನಧಿಕೃತವಾಗಿ ಏನಾದ್ರು ನೇಮಕ ಮಾಡ್ಕೊಂಡಿದ್ದೀರಾ? ಸರ್ವೆ ವರ್ಕ್ ಇದ್ರು ಅಂತ. ಅದು ಸರ್ವೆ ವರ್ಕ್ಗೆ ಅವ್ರು ನೇಮಕ ಮಾಡ್ಕೊಂಡಿರೋರು, ಅವ್ರ ಸೇವೆನ ಯಾರು ಪಡ್ಕೊಳ್ತಾರೆ? ಪಂಚಾಯತಿಲೇ. ಅದಕ್ಕೆ ಏನಾದ್ರು ಅವ್ರಿಗೆ ನೇಮಕಾತಿ ಆಗಿದ್ಯಾ ಅಥವಾ ಯಾವ ತರ ಪಡ್ಕೊಳ್ತೀರಾ? ದುಡ್ಡು ಅವ್ರಿಗೆ ಸಂಬಳ ಕೊಡ್ತೀರಾ? ಅವಾಗ ಒಂದು ರೆನ್ಯುವೇಷನ್ ತರ ಗೌರವ. ಅದೇ ಎಷ್ಟು ಕೊಡ್ತೀರಾ? 15,000 ಇದ್ರ ಮುಖಾಂತರ ಕೊಡ್ತೀರಾ? ಅಂದ್ರೆ ಇದು ಬಯಲಾದ ನಿಮ್ದಲ್ಲಿ ಟರಾವೆಲ್ಲ ಆಗಿದೆಯಾ ಅಥವಾ ನೀವೇ ಸೇರ್ಕೊಂಡು ಎಲ್ಲರೂ ಸಾಲ ಹಾಕೊಂಡು ಅಥವಾ ಏನಾದ್ರು ಲಂಚ ದುಡ್ಡು ಅದರ ಮಾಡಿದ್ದಾರೆ? ಎಷ್ಟೋ ಕಟ್ಟಡಗಳಲ್ಲಿ ಅನಧಿಕೃತವಾಗಿ ತಹಸೀಲ್ದಾರ್. ಯಾಕೆ ಪುರಸಭೆನ ಚೆನ್ನಾಪುರ ಪುರಸಭೆ ಮಾಡಿರ್ಲಿಲ್ಲನಪ್ಪ? MBA ಓದಿರೋದು ಸರ್. MBA ನಮ್ ತಾಲೂಕೇನಾ? ಜಿಗಳ. ಸ್ವಲ್ಪ ಒಳ್ಳೆ ಕೆಲಸ ಹುಡ್ಕೋಬೇಕು. MBA ಓದಿ ಈಗ ಇಂಥ ಕೆಲಸ ಮಾಡಿದ್ರೆ ಅದು ಏನು ನೌಕರಿ ಉದ್ಯೋಗ ಭದ್ರತೆ ಇಲ್ಲ, ಸೇವಾ ಸೌಲಭ್ಯಗಳಿಲ್ಲ. ದಯವಿಟ್ಟು ಸ್ವಲ್ಪ ಹೇಳಿದ್ದೀನಿ ಸರ್, ನಿನ್ಗೆ ಇದು ಬೇಡ ಅಂತ ನೇರವಾಗಿ ಮಾಡ್ಬೇಡ್ರಣ್ಣ, ಒಳ್ಳೆ ಇದು ಮಾಡ್ಕೊಡ್ರಪ್ಪ. ಆಮೇಲೆ ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇವ್ರೆಂಗ ಬಚಾವ್ ಆಗ್ಬಿಡ್ತಾರೆ, ನೀವು ಬಚಾವ್ ಆಗಕ್ಕಾಗಲ್ಲ. ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಶುಲ್ಕ ಪಟ್ಟಿಗೆ ಇದು ಯಾರು ಜನನ ಮರಣ ಪ್ರಮಾಣ ಪತ್ರ ಯಾರು ತಗೊಳ್ತಿದ್ರು? ಎಲ್ಲ ಯಾವ ಟೇಬಲ್ ಅಲ್ಲಿ ಏನಾದ್ರು ತಗೊಳ್ಳುವಾಗ ಅದಕ್ಕೆ ಸಂಬಂಧಪಟ್ಟಂತ ಶುಲ್ಕದ ಪಟ್ಟಿ ಇರಬೇಕು. ಯಾವ್ಯಾವ್ದಕ್ಕೆ ನೀವು ದುಡ್ಡು ಕಟ್ಸ್ಕೊಳ್ತಿರೋ ಇಲ್ಲಿ ಫೀಸ್ ಅಂತ ಎಲ್ಲ ನಾಮಿನಲ್ ಫೀಸ್ ತಾನೇ, ಇಲ್ಲೇನು ಲಕ್ಷ ಸಾವಿರ ಇದ್ರಲ್ಲ. 50 ರೂಪಾಯಿ, ಈಗ ಖಾತೆಗೆ 50 ರೂಪಾಯಿ. ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕೆ 21 ದಿವಸ ಆದ್ಮೇಲೆ ಬಂದವರಿಗೆ ಅದೇನೋ ಇರುತ್ತೆ, ಅದ್ರ ಮಾಹಿತಿ ಪ್ರತಿಯೊಂದಕ್ಕೂ ಅಲ್ಲಿರ್ಬೇಕು. ಬಂದಾಗ ಅಲ್ಲಿ ಕೂತ್ಕೊಂಡು ನಾಗೇಶ್, ರವಿಕೃಷ್ಣ ರೆಡ್ಡಿ ಬಂದ್ರೆ ಇಲ್ಲ ಸರ್ ಏನಿಲ್ಲ 50 ರೂಪಾಯಿ ಸರ್. ಹರೀಶ್ ಬಂದಾಗ 500 ರೂಪಾಯಿ ರೀ ಆಗುತ್ತಲ್ವಾ? ಅದಾಗಬಾರ್ದು ಅಂದ್ರೆ ಏನಿರ್ಬೇಕು? ಬೋರ್ಡ್ ಇರ್ಬೇಕು. ನಾವೇನ ತಪ್ಕೊಳ್ತಾ ಇದೀವ? ಕಾನೂನು ಹೀಗೆ ಇರೋದು, ಅದನ್ನ ಹೆಚ್ಚಿಸ್ತಾ ಇದೀವಿ ಅಷ್ಟೇ. ನೌಕರರ ಸ್ಥಳದಲ್ಲಿ ಮಧ್ಯವರ್ತಿಗಳು ಅನಧಿಕೃತವಾಗಿ ಇರುವುದು ಕಂಡು ಯಾರು ಹೇಳ್ಬೇಕು. ಇವ್ರೆ ನಮ್ಮ ಅಧ್ಯಕ್ಷರು ಇದಾರಲ್ವಾ, ಇವರು ಸರ್ಕಾರಿ ಅಧಿಕಾರಿ ಮಾತ್ರ ಇರ್ತಾರ ಅಥವಾ ಬೇರೆ ಯಾರಾದ್ರೂ ಅವ್ರ ಜಾಗದಲ್ಲಿ ಬಂದು ಕೂತ್ಕೊಂಡು ಇದೊಂದು ಖಾಲಿ ಇದೆ ಅಂತ ಇದ್ರಲ್ಲಿ ಯಾರು ಕೂತ್ಕೊಳ್ತಾರೆ? ಸದ್ಯಕ್ಕಿಲ್ಲ, ಯಾರು ಹೇಳಿಲ್ಲ. ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಅವರು ಏನು ಹೇಳಿಲ್ಲ. ಮಧ್ಯವರ್ತಿಗಳ ಬಳಿ ಸರಕಾರಿ ದಾಖಲೆಗಳು ಕಂಡು ಬಂದಿರುವುದು ಕೆಲವೊಂದು ಕಡೆಗಳಲ್ಲಿ ನಿನ್ನೆ ಅವರು ಎಮ್ಮವ್ರು ಹೇಳ್ತಾ ಇದ್ರು, ನೆರಳೂರು ಗ್ರಾಮ ಪಂಚಾಯತಿಯಿಂದ ಎಲ್ಗೋ ತಗೊಂಡು ಹೋಗುವಾಗ ಯಾವನ ದಳ್ಳಾಳಿ ಕೈಲಿ ಕಳ್ಸಿದ್ರು ಅಂತೆ. ಸಿಕ್ಕಾಕೊಂಡ್ಬಿಟ್ರೆ ನಿಮ್ ಕೆಲಸನೇ ಹೋಗ್ಬಿಡುತ್ತೆ ಅಲ್ವಾ? ಹಾಗಾಗಿ ಆ ತರದ್ ಯಾರು ಅವ್ರನ್ನ ಇಟ್ಕೊಂಡು ಫೈಲ್ ತಗೊಂಡು ನೀನ್ ಹೋಗು ಮುಗಿಸ್ಕೊಂಡ್ ಬಾ, ಅಲ್ಲಿ ಅವ್ರಿಗೇನ್ ಕೊಡೋ ತರಕೆಲ್ಲ ಮಾಡ್ಬೇಡಿ. ಇಲ್ಲ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ವೆರಿ ಗುಡ್. ಯಾಕಂದ್ರೆ ಸರ್ಕಾರಿ ದಾಖಲೆ ಅನ್ನುವಂಥದ್ದು ಅದು ಬಹಳ ಮೌಲ್ಯಯುತವಾದದ್ದು, ಜನರ ಅಧೀನದಲ್ಲಿರ್ಬೇಕಾಗಿರೋದು, ಅದು ದುರ್ಬಳಕೆ ಆಗಬಾರದು. ಕಚೇರಿಯಲ್ಲಿ CCTV ಇಲ್ಲ ಅಥವಾ ನೇಮಕ ಮಾತ್ರ ಕೆಲಸ ಮಾಡ್ತಿದ್ಯಾ? ವ್ಯವಸ್ಥೆ ಕಡೆ ಇರುವುದಿಲ್ಲ. ಅಲ್ಲಿದೆ ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವ ದೂರು ಕೇಳಿ ಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿಯ ವ್ಯವಸ್ಥೆ ಇದೆ. ಇಲ್ಲಿರೋ ಅಟೆಂಡರ್ಗಳು ನಮ್ಮ PDO ಚೆನ್ನಾಗಿ ಮಾತಾಡಿಸ್ತಾರ?
ಯಾಕೋ ಬಂದೆ ಸಿದ್ಧ ರಾಮ ಭೀಮಾ ಅನ್ನಲ್ವಾ ಉದೋಳೆ ಅಂತಾರ ಕಚೇರಿಯೆಲ್ಲ ಆಗಿದೆ ಬಂದವನ್ನೆಲ್ಲ ಕುಡಿಸಿ ಅವ್ರು ಕೆಲಸ ಮಾಡ್ತಾರೆ. ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರುವುದು, ಕಚೇರಿಯ ಕೆಲಸದ ವೇಳೆ ಗೈರು ಹಾಜರಿರುವುದು, ಆಸನದಲ್ಲಿ ಇಲ್ಲದಿರುವುದು. ಆಫೀಸಲ್ಲಿ ಯಾರು ಇರ್ತಾರ, ಯಾರು ಒಬ್ಬರಾದ್ರು ಮಿಕ್ಕವ್ರು ನೀವೆಲ್ಲ ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾರೆ ಮಾಡ್ತಾರೆ. ಎಷ್ಟು ಗಂಟೆಗೆ ಬರ್ತಾರೆ? ಬಂದ್ಬಿಡ್ತಾರೆ 9:30 ಗಂಟೆಗೆಲ್ಲ. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಇದೆಯಾ? ಯಾರು ಕಾಣಿಸಲ್ಲ, ಹಂಗಿಟ್ಬಿಟ್ಟಿದ್ದೀರಾ. ಸ್ವಲ್ಪ ಕಚೇರಿ ಒಂಚೂರು ವ್ಯವಸ್ಥೆ ಮಾಡ್ಕೋಬೇಕು ನೀವು. ದೊಡ್ಡದು ಮಾಡ್ಕೋಬೇಕು. ಅಲ್ಲ ದೊಡ್ಡದು, ಮತ್ತೆ ಅದು ದಿವಸ ಬರೋರು ಗೊತ್ತಾಗುತ್ತೆ ಅದು ಈಗ ಎಲ್ಲ ಅಲ್ಲಿದೆ. ಬಳಕೆ ಅದು ಏನು ಬಳಕೆ ಆಗ್ತಿದ್ಯಾ? ಅಲ್ಲಿ ಬರ್ದಿದ್ದಾರೆ ನೋಡಿ, ಬೋರ್ಡ್ ಇದೆ, ಬೋರ್ಡ್ ಕುಡಿಯುವ ನೀರು. ಬಳಸ್ತಿದ್ದೀರಾ? ಕಚೇರಿಯ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲ ಅಥವಾ ಇದ್ದರೂ ಸಾರ್ವಜನಿಕರಿಗೆ ಊರವರು ಬಂದು ಇಲ್ಲಿ ಬಂದಾಗ ಏನಾದ್ರು ಕಸ ಬಳಸೋಂಗಿದೆ. ಮುಕ್ತವಾಗಿದ್ದರೂ ಚೆನ್ನಾಗಿದ್ಯಾ ಟಾಯ್ಲೆಟ್? ನಾನು ಹೋಗಿದ್ದೆ ಸರ್. ಹೋಗಿ ಚೆನ್ನಾಗಿದ್ಯಾ? ವೆರಿ ಗುಡ್ ವೆರಿ ಗುಡ್. ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇಲ್ಲ. ಇಲ್ಲ ಟಿಕ್ ಹಾಕೋಣ, ಟಿಕ್ ಹಾಕೋಣ. ಫೋಟೋ ತಗೊಂಡ್ರೆ ನಾ ಪಲ್ಯ ಯಾಕೆ ತಗೊಂಡ್ರು ಅಲ್ಲೇ ಅಂದೇನಹಳ್ಳಿಲೆ? ಅಂದೇನಹಳ್ಳಿ ಇದು ಕಾರ್ಯದರ್ಶಿ ನಮ್ಮ ಇವರು ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಯಾರಪ್ಪ? ಪುನೀತ್ ಪುನೀತಾ? ನೋಡಿದ್ದೀರಾ ಫೋಟೋ? ಪುನೀತ್ ಹತ್ರ ಐತೆ ಬಿಡಿ. ಅವರು ಅಂದೇನಹಳ್ಳಿಯಲ್ಲಿ ಬಹಳ ಚೆನ್ನಾಗಿ ಹಾಕೊಂಡಿದ್ದಾರೆ. ಇವತ್ತೇ ತರಿಸ್ಕೊಂಡು ಅದ್ರದ್ದು ದಯವಿಟ್ಟು ನೀವು, ಯಾಕಂದ್ರೆ ಇಲ್ಲಿ ಆರ್ಟಿ ಹಾಕೋದಕ್ಕೆ ಬಂದಾಗ ಯಾರ ಹತ್ರ ಹೋಗ್ಬೇಕು? ಕಾರ್ಯದರ್ಶಿ ಯಾರು? ಪುನೀತ್ ಅವರಲ್ವಾ? ಏನ್ ಹೆಸರು? ರಾಘವ್ ಪ್ರಸಾದ್. ಮೊದ್ಲು ಅವ್ರ ಹತ್ರ ಹೋಗ್ಬೇಕು. ಅವ್ರು ಕೊಡ್ಲಿಲ್ಲ 30 ದಿವಸ ಆದ್ಮೇಲೆ ಮೇಲ್ಮನವಿ ವಿಚಾರ ಅದ್ರಲ್ಲೇ ಇರುತ್ತೆ. ಅಲ್ಲಿ ಒಂದು ಟೆಂಪ್ಲೇಟ್ ಇದೆ ಅಂದೇನಹಳ್ಳಿ, ತರಿಸಿ ಇವತ್ತೇನೆ ಅದ್ರದ್ದು ಡೀಟೇಲ್ಸ್ ಆಗುತ್ತೆ. ನೋಡಿ ಈಗ ಬಹಳ ಚೆನ್ನಾಗಿ ಹಾಕಿದ್ದಾರೆ ಅವರು. ನಾರಾಯಣ ಸ್ವಾಮಿ ಇವರು ಸರಿ, ನಾರಾಯಣ ಸ್ವಾಮಿ ತಾನೇ ನೋಡ್ಕೊಳ್ಳಿ. ಅವನು ಮಾಹಿತಿ ಹಕ್ಕು ಕಾಯ್ದೆ 2005 ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು? ನಿಮ್ಮ ರಾಘವ್ ಪ್ರಸಾದ್ ಅವ್ರ ಹೆಸರು ಕಾರ್ಯದರ್ಶಿ. ಮತ್ತೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ನಿಮ್ಮ ಹೆಸರು ಹಾಕಿ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಿಮ್ಮ ಫೋನ್ ನಂಬರ್. ಇದನ್ನ ಬೇಕಾದ್ರೆ ಒಂದು ಕಳಿಸಿ ಅವ್ರಿಗೆ, ತಗೊಳ್ಳಿ. ತಗೊಂಡು ಆ ಫಾರ್ಮೆಟ್ ಅಲ್ಲಿ ಇವತ್ತೇ ರೆಡಿ ಮಾಡಿ ಕಳಿಸಿ, ರೆಡಿ ಮಾಡಿ ಹಾಕ್ಸಿ. ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 4(1) ಯಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸುವುದು. ವೆಬ್ಸೈಟ್ ಅಲ್ಲಿ ಹಾಕಿದ್ದೀರಾ? ಕಡತ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ದೀರಾ? ಹಾಕಿಲ್ಲ, ಅದನ್ನು ಟಿಕ್ ಮಾಡಿ. ಅದನ್ನ ನೀವು ಯಾವ್ಯಾವ್ದನ್ನ ವೆಬ್ಸೈಟ್ ಅಲ್ಲಿ ಹಾಕಿದಿರೋ ಕಡ್ಡಾಯವಾಗಿ ನೋಟಿಸ್ ಬೋರ್ಡ್ ಅಲ್ಲೂ ಹಾಕ್ಬೇಕು. ಸಾರ್ವಜನಿಕರು ಬಂದಾಗ ಅದು ನೋಡೋಂಗ್ ಆಗ್ಬೇಕು. 4(1)B ಮಾಹಿತಿ ಅದೇ ಅವೆಲ್ಲ ಇದೆ. ಅದರಲ್ಲಿ ನೀವು ಏನೇನು ಇಲ್ಲಿ ಹಾಕ್ಬೇಕು ಅದನ್ನ ಸಾರ್ವಜನಿಕವಾಗಿ ಇಲ್ಲಿ ನೋಟಿಸ್ ಬೋರ್ಡ್ ದೊಡ್ಡದು ಮಾಡಿ. ನೋಟಿಸ್ ಬೋರ್ಡ್ ಇಲ್ಲ ಅಲ್ವಾ? ಒಂದು ನೋಟಿಸ್ ಬೋರ್ಡ್ ಮಾಡಿಸಿ, ಇಲ್ಲಿದೆ. ಅಲ್ಲಿ ಅದು ಎಷ್ಟಾಗುತ್ತೋ ಅಷ್ಟು ನೀವು ನೋಟಿಸ್ ಬೋರ್ಡ್ ಜನ ಬಂದಾಗ ಕೇಳಿದಾಗ ಅವ್ರಿಗೆ ಅವ್ರು ಕೇಳುವಂತದೇ ಇರಬಾರ್ದು. ಪರ್ಮಿಷನ್ ಇಲ್ಲ, ಹಾಕಿ ಇಲ್ಲ ಹಾಕಿ ಅಂತ ಇರಬಾರ್ದು. ಕಡ್ಡಾಯವಾಗಿ ಹಾಕ್ಬೇಕಾಗಿರೋದು. ಕೆಲವು ಇಲ್ಲ ಹಾಕ್ಬೋದು, ಕೆಲವು ಇಲ್ಲ ಹಾಕ್ಬೋದು. ಚಿಕ್ಕ ನೋಡಿ ಸ್ವಲ್ಪ ಚೂರು ವ್ಯವಸ್ಥೆ ಮಾಡ್ಕೊಂಡು. ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಕೊಳ್ಳಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕರ ದೂರು ಹೇಳಿರುತ್ತಾರೆ. ಈ ಊರಲ್ಲಿ ನಮ್ಗೆ ಯಾರು ಸಿಕ್ಕಿಲ್ಲ. ನೋಡಿದ್ರೆ ಇಲ್ವಾ? ಅಲ್ಲ ನೀವು ಸಾರ್ವಜನಿಕರಲ್ವಾ? ಅದಕ್ಕೆ ನಾನು ನಿಮ್ ಕಡೆ ನೋಡ್ತಾ ಇದ್ದೀನಿ. ಇಲ್ವಾ? ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರು ಹೇಳಿರುತ್ತಾರೆ. ಇದೇನಪ್ಪ ಹಂಗೆ ಕೂರಿಸ್ಕೊಂಡೆ ನಾಳೆ ಬಾ ನಾಡಿದ್ ಬಾ ಹಾಗೆ ಮಾಡಿ ಒಳ್ಳೆ ಕೆಲಸ ಮಾಡಿ. ಕಚೇರಿಗೆ ಸಾರ್ವಜನಿಕರು ಭೇಟಿ ನೀಡಲು ನಿಗದಿಪಡಿಸಿರುವ ಅಷ್ಟೇ ಅದು ಇದಕ್ಕೆ ಬರೋದಿಲ್ಲ. ತಾಲೂಕು ಆಫೀಸಲ್ಲಿ 3 ಗಂಟೆ ಆದ್ಮೇಲೆ ಬನ್ನಿ ಹಂಗೆಲ್ಲ ಇದೆಯಲ್ವಾ? ಈಗ ಯಾರು ನೀವೇ ಸೈನ್ ಮಾಡಿ, ನಿಮ್ಮ ಹೆಸರು, ಫೋನ್ ನಂಬರು ಮತ್ತೆ ನಿಮ್ಮ ಪದನಾಮ ಹಾಕಿ. ಪಾಂಪ್ಲೆಟ್ ಇದ್ರೆ ಕೊಡಿ. ಆಮೇಲೆ PDO ಎಕ್ಸಾಮ್ ಬರ್ದ್ರಾ? ಇದೇ ತಾಲೂಕು. ಯಾವ ತಾಲೂಕು? ಅವರು ಅವನೇನಾ? ಪಾಪ ಸ್ಥಳೀಯರು ನೀವು ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಏನ್ ಪ್ರಯೋಜನ? ನೀನು ಇಲ್ಲಿರ್ಬೇಕು. ಫೋನ್ ನಂಬರ್ ಹಾಕಿ. ಬರ್ತಿರ್ತಾರೆ ಅವೆಲ್ಲ. ಅವರು ಬಹಳ ಈಗ ನಮ್ಮ ತಾಲೂಕೆಲ್ಲ ಸುತ್ತಿ, ರಾಜ್ಯ ಎಲ್ಲ ಸುತ್ತಿದ್ದಾರೆ. ಅವರಿಂದಾನೇ ಒಂದಷ್ಟು ಇಲ್ಲಿ ಬದಲಾವಣೆಗಳಾಗಿದೆ. ಆದ್ರೆ ನಾವು ಬಂದಾಗ ಮಾತ್ರ ಕಾಣಿಸ್ಬಾರ್ದು. ಬಂದು ಹೋದ್ಮೇಲೆ ಇರ್ಬೋದು ಅಷ್ಟೇ ನಾವು ಕೇಳ್ತಾ ಇರೋದು. ಒಂದ್ ನಿಮಿಷ ತಗೊಳ್ಳೋಣ. ಸ್ಥಳ ಬಿದಿರುಗುಪ್ಪೆ ಅಲ್ವಾ? ಬಿದಿರುಗುಪ್ಪೆ, ಆನೇಕಲ್ ತಾಲೂಕು. ಈ ಊರಲ್ಲಿ ಯಾರೋ ಒಬ್ರು ಲೋಕಾಯುಕ್ತ DYSPನೋ ಏನೋ ಆಗಿದ್ರು.
ಇವರಾಗಿದೆ ನನ್ನ ಫೋನ್ ಇದೆ. ಇವರು ನಮ್ಮ ಡಾಕ್ಟರ್ ಗೋವಿಂದಪ್ಪನ್ ಇದೇ ಊರವರಲ್ಲ, ಇಲ್ಲೇ ಇದಾರೆ, ಈಗ ಇಲ್ಲಿದ್ದಾರೆ. ರಿಟೈರ್ಡ್ ಆಗೋಯ್ತಲ್ಲ, ಇಲ್ಲೇ ಬಂದಿರೋದು. ಹೌದು, ಎಚ್.ಎಸ್. ಲೇಔಟ್ ಇಲ್ವಾ? ತೋಟ ಎಲ್ಲ ಮಾಡಿದ್ದಾರೆ. 30 ನಮಗೆಲ್ಲ ಅವರು ನನಗೇನೋ ಸಮಸ್ಯೆ ಆದಾಗ ಮೊದಲು ಅವ್ರ ಹತ್ರ ಹೋಗೋದು ನಾವು. 2, 4 ಜಾಸ್ತಿ ಏನೂ ಇಲ್ಲ, ತಿತ್ಕೊಂಬೇಡಿ ಬೇಗ ಎಲ್ಲ. 4 ಈ ಕಡೆ ಬನ್ನಿ ನೀವು. ಅವರು ಸೆಕ್ರೆಟರಿ ನಿಂತ್ಕೊಳ್ಳಿ. ಇದು ಹಿಂಗೆ ಫೋಟೋ ಯಾರು ತೆಗಿತೀರಪ್ಪ? ವಸುಂದ್ರ ಫೋನ್ ಕೊಡಪ್ಪ. ಮುಂದೆ ಬಂದು ಇಲ್ಲ ಅಂದ್ರೆ ನಾನು ಬರ್ತೀನಿ, ಬರ ನಾನಿಲ್ಲ, ಅವ್ರು ಸ್ಥಳೀಯರು. ನಾನು ಫೋಟೋ ತೆಗಿ, ಚೆನ್ನಾಗಿ ತೆಗಿ ಫೋಟೋ. ಬನ್ನಿ ಸರ್. ವಿಕೇಶ್ ಶೆಟ್ಟಿ ಕರಿ. ಇಲ್ಲಿ ಪದ್ಮಮ್ಮನ ಕರೆಯಪ್ಪ. ಥ್ಯಾಂಕ್ ಯು. ಈಗ PDO ಅವ್ರೆ ಮತ್ತು ನಿಮ್ಮಿಬ್ಬರಿಗೂ ನಮ್ಮ ಮನವಿ ಮತ್ತೆ ಆಗ್ಲೇ ಹೇಳಿದಾಗೆ ಒಂದು ಮಾದರಿ ಗ್ರಾಮ ಪಂಚಾಯತಿ ಮಾಡ್ಕೊಳಂಗಾಗ್ಬೇಕು. ಇವತ್ತೇನೆ ಅದ್ರದ್ದು ಏನೇನಿದೆಯೋ ನಾವು ಅದ್ರಲ್ಲಿ ಕೇಳಿರುವಂತದ್ದು ಮಾಡಿ ಹಾಕ್ಬಿಡ್ಬೇಕು. ನಾವು ಮತ್ತೆ ಅದಕ್ಕೆ ಕಾಟಿ ಹಾಕಿದ್ದು ಫೈಲ್ ಮೂವ್ಮೆಂಟ್ ಏನೇನಿದೆ ನಿಮ್ ಟಿಪ್ಪಣಿ ಎಲ್ಲ ಕೊಡಿ ಅಂತ ಹೇಳಿ ಆ ತರಕ್ಕೆ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ತುಂಬಾ ಸುಲಭ ಅವೆಲ್ಲ ಇರುವಂತದ್ದು. ಇಡೀ ರಾಜ್ಯದಲ್ಲಿ ನಾನು ನೀವು ನಮ್ಮ ತಾಲೂಕವ್ರೆ, ಇವ್ರು ನಮ್ಮ ತಾಲೂಕವ್ರೆ, ನಮ್ಮ ಹೋಬಳಿಯವ್ರು ಇವರು, ನಿಮ್ದಾದ್ರೂ ಕಸಬಾ, ಇವರಿಬ್ರು ನಮ್ಮ ಹೋಬಳಿ. ನೀವು ಅತಿಬೇಲೆ ಹೋಬಳಿ ತಾನೇ ನಿಮ್ದು, ನಮ್ದು ಬೊಮ್ಮಸಂದ್ರ. ಹಾಗಾಗಿ ನಂದೊಂದು ಸ್ವಾರ್ಥ ಇದೆ. ಅವ್ರು ಸರ್ಜಾಪುರ, ಅವ್ರು ಬೇರೆ ಹೋಬಳಿ, ಆದ್ರೆ ನಮ್ಮ ತಾಲೂಕವ್ರೆ. ನಂದೊಂದು ಸ್ವಾರ್ಥ. ನಾನೇನ್ ಹೇಳಿದೆ? ಏನ್ ಸ್ವಾರ್ಥ? ಜನಕ್ಕೆ ಒಳ್ಳೇದಾಗಬೇಕು ಅಲ್ಲ, ಒಳ್ಳೇದಾಗುತ್ತೆ, ನಮ್ಗೆ ಎಲ್ಲ ಮಾಡಕ್ಕೆ ಎಲ್ಲ ಆಗುತ್ತೆ. ಇಡೀ ರಾಜ್ಯಕ್ಕೆ 250 ತಾಲೂಕುಗಳಲ್ಲಿ ಆನೇಕಲ್ ತಾಲೂಕು ಎಲ್ಲರಿಗಿಂತ ಮೊದಲು ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತವಾಗಿ ಒಳ್ಳೆ ಆಡಳಿತ ಕೊಡುವಂತ ತಾಲೂಕು ಅಂತ ಅನ್ಸ್ಕೊಳ್ಬೇಕು. ಇಡೀ ರಾಜ್ಯಕ್ಕೆ ಮಾದರಿ ಆಗ್ಬೇಕು. ಅಂದ್ರೆ ಇದನ್ನ ನೋಡಿ ಬೇರೆಯವ್ರು ಕಲಿಬೇಕು. ಮಾದರಿ ಅಂದ್ರೆ ಏನು? ಇದನ್ನ ನೋಡಿ ಇನ್ನೊಬ್ರು ಕಲ್ತ್ಕೊಳ್ಳುವಂತದಕ್ಕೆ ಮಾದರಿ ಅಂತ. ಆಲ್ರೆಡಿ ಈಗ ಯಾರೋ ಮಾಡಿದ್ದಾರೆ, ಅದನ್ನ ಇನ್ನೊಬ್ರು ಮಾಡ್ಬೇಕು ಅಂದ್ರೆ ಇದನ್ನ ನೋಡ್ಕೊಂಡು ಅವ್ರು ಅದನ್ನ ಕಾಪಿ ಮಾಡೋದಕ್ಕೆ ಮಾದರಿ ಅಂತಾರೆ. ಹಾಗಾಗಿ ಅಂತದ್ ಮಾಡ್ಬೇಕು, ಅದಕ್ಕೆ ನಿಮ್ ಸಹಕಾರ ಬೇಕು. ಈಗ ನೀವಿಬ್ರು ಅಧ್ಯಕ್ಷರು ಮತ್ತೆ PDO ಈ ವಿಚಾರವಾಗಿ ನಾವ್ ಹೇಳಿರೋ ವಿಚಾರವಾಗಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಪರವಾಗಿ. ಇವತ್ತು KRS ಪಾರ್ಟಿಯಿಂದ ಬಂದು ನಮಗೆ ನಾವು ಮಾಡಿದೀವಿ, ಆದ್ರೂ ನಮ್ಮ ಸ್ವಲ್ಪ ಅಲ್ಪ ದೋಷಗಳನ್ನೆಲ್ಲ ತೋರಿಸಿದೀರಾ. ಅದನ್ನ ನಾವು ಮುಂದೆ ಸರಿಪಡಿಸ್ಕೊಂಡು ಮುಂದೆ ಎಲ್ಲ ಇವತ್ತೇ ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಬಂದು ನಮ್ಗೆ ಈ ತರ ಮಾಡಿದ್ದಕ್ಕೆ ನೀವು ಅವರು ಜನಪ್ರತಿನಿಧಿ. ನಮ್ಮ ಆಫೀಸಿನಲ್ಲಿ ಯಾವ್ಯಾವ್ದು ದೋಷಗಳಿದೋ ಅದನ್ನ ನಮಗೆ ತೋರಿಸ್ಕೊಟ್ಟು ಅದನ್ನ ಅದನ್ನ ಸರಿ ಮಾಡೋದಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದೀರಾ. ನಿಮ್ಗೆ ನಾನು ಧನ್ಯವಾದ ತಿಳಿಸ್ತಾ, ನೀವೇನ್ ಮಾರ್ಗದರ್ಶನ ಕೊಟ್ಟಿದ್ದೀರೋ ಆ ತರ ನಾವು ಮಾಡ್ಕೊಳ್ತೀವಿ. ನಿಮ್ಮೆಲ್ಲ ಸಹೋದ್ಯೋಗಿಗಳು, ಯಾಕಂದ್ರೆ ನೀವು ಒಬ್ಬರೇ ಮಾಡಕ್ ಆಗೋದಿಲ್ಲ, ಅವರೆಲ್ಲರೂ ಸಹಕಾರ ನಿಮ್ಗಿರ್ಲಿ. ಏನಪ್ಪ ಸಹಕಾರ ಕೊಡ್ತಿರಲ್ವ ನಿಮ್ಮ ಅಧ್ಯಕ್ಷರಿಗೆ, PDOಗೆ? ಕೆಲವೊಂದ್ ಕಡೆ ಅಯ್ಯೋ ಅಧ್ಯಕ್ಷರಿಗಿಂತ ಕಾರ್ಯದರ್ಶಿ ನಡೆದಂಗೆ ಹೇಳೋಂಗೆ ನಡೆಯೋದು. ಕೆಲವೊಂದ್ ಕಡೆ ಅಧ್ಯಕ್ಷರು PDO ಸಹಕಾರ ಕೊಡೋದಿಲ್ಲ, PDO ಅಧ್ಯಕ್ಷರು ಸಹಕಾರ ಕೊಡೋದಿಲ್ಲ. ಎತ್ತೇರಿಗಳಿದೆ ಕೋಣ ನೀರ್ಗಳಿತ್ತು ಅಂತ ಹಂಗಾಗ್ಬಿಡುತ್ತೆ. ಎಲ್ಲ ಜನರು ಮಾಡ್ತಿರೋ ಜನರ ಕೆಲಸ. ಎಲ್ಲ ಸೌಹಾರ್ದವಾಗಿ, ಯಾವುದೇ ಸಣ್ಣ ಮನಸ್ಸಿಲ್ದಿರ ಸಹಾಯ ಮಾಡಿ, ಸಹಕಾರ ಮಾಡಿ. ಊರವ್ರು ಯಾರು ಇದ್ದೀರಾ? ಅದಕ್ಕೆ ನೀವು ನೌಕರರು ಇದಾರಾ? ನೀವೇನೇನಪ್ಪ ನಿಮ್ಮೂರಿಂದ ಕ್ಷೇಮ ನಿಮ್ಮ ಮೇಲೆ, ಅವ್ರಿಗಿಂತ ಜಾಸ್ತಿ ನಿಮ್ಮ ಮೇಲೆ ಅಲ್ಲೇನಪ್ಪ ಇರೋದು ಅಧಿಕಾರಿಗಳು, ಬೇರೆ ಊರಿಂದ ಬಂದಿರೋರ್ಗಿಂತ. ಹಾಗಾಗಿ ನೀವು ಪ್ರತಿಯೊಂದನ್ನು ಕಾಪಾಡ್ಕೊಳ್ಬೇಕು. ಸಾರ್ವಜನಿಕ ನಾವೆಲ್ಲ ಒಂದೊಂದಕ್ಕೂ ಒಂದು ಪೇಸ್ಟ್ ತಗೊಂಡ್ರೆ, ಒಂದು ಬಿಸ್ಕೆಟ್ ಪ್ಯಾಕ್ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀವಿ. ಅದು ಒಂದೊಂದೇ ಆಹ್ಯಾನಿ ಗುಡಿದ್ರೆ ಹಳ್ಳ ಅಂತೇಳಿ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಆಗಿ ಗ್ರಾಮ ಪಂಚಾಯತಿಗೆ ಬರೋದು. ಅದನ್ನ ಹಾಗೇನೆ ಬಳಸಬೇಕು. ದೇವಸ್ಥಾನ ದುಡ್ಡನ್ನ ತಿಂದವನ್ ಯಾವನು ಉದ್ಧಾರ ಆಗಲ್ಲ ಅಂತಾರೆ. ಅದೇ ತರಕ್ಕೆ ಸರ್ಕಾರಕ್ಕೆ ಅಂದ್ರೆ ಜನರಿಗೆ ಮೋಸ ಮಾಡಿದವನ್ಗೆ ಅವನು ಉದ್ಧಾರ ಆಗಲ್ಲ. ನೀವೆಲ್ಲ ನಿವೃತ್ತರಾದ್ಮೇಲೆ ಒಳ್ಳೆ ಆರೋಗ್ಯದಿಂದ ಮಾನಸಿಕವಾಗಿ, ದೈಹಿಕವಾಗಿ ನೆಮ್ಮದಿ ಇರಬೇಕು ಅಂದ್ರೆ ನಮ್ಮ ಈ ಹೊತ್ತಿನ ಕೆಲಸನೂ ಪ್ರಾಮಾಣಿಕವಾಗಿರ್ಬೇಕು. ಬಹಳ ಜನಕ್ಕೆ ಇದು ಅರ್ಥ ಆಗ್ತಾ ಇಲ್ಲ. ಹೆಂಗೆಂಗೋ ಮೆರೆದು ಬಿಡ್ತಾರೆ, ಏನೇನೋ ತಪ್ಪು ಮಾಡ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ರಿಟೈರ್ಡ್ ಆದ್ಮೇಲೆ ಹುಚ್ಚರಾಗ್ಬಿಟ್ಟಿದ್ದಾರೆ ಎಷ್ಟೋ ಜನ. ನಮ್ಮ ಪಕ್ಷದಲ್ಲಿ ಒಬ್ರು ಇದ್ದಾರೆ, 85 ವರ್ಷ ಆಯ್ತಲ್ವಾ ಶಿವರಾಮ್ ಅವ್ರಿಗೆ? 85. ಡಾಕ್ಟರ್ ಶಿವರಾಮ್ ಅಂತ ಇಲ್ಲೇ ನಮ್ಮ ತಾಲೂಕಲ್ಲಿ ಮಾಡಿದ್ರು ಇಲ್ವಾ? ರಾಜ್ಯಾದ್ಯಂತ ವೆಟರ್ನರಿ ಡಾಕ್ಟರ್ ಆಗಿದ್ದವ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ರಿಟೈರ್ಡ್ ಆದ್ರು. 85 ವರ್ಷ. ಸುಮಾರು 10,000 ಎಕರೆ ಅಮೃತ್ ಮಹಲ್ ಕಾವಲ್ ಅಂತ ಗೋಮಾಳ ಅಂತಿತ್ತಲ್ಲ, ಅದ್ರದ್ದು ಏನು ಅತಿಕ್ರಮಣ ಆಗಿದ್ದನ್ನ ಅವರು ಫೈಟ್ ಮಾಡ್ತಾ ಇದ್ದಾರೆ.
ಪಕ್ಷದಲ್ಲಿ ಇವತ್ತು 85 ವರ್ಷದಲ್ಲೂ ಎಲ್ಲೆಲ್ಲೋ ಕಾರ್ಯಕ್ರಮಕ್ಕೆ ಬರ್ತಾರೆ. ನಮ್ಮ ಹಿರೇಮಠರಿಗೆ 81 ವರ್ಷ. ಹೆಸರು ಹಿರೇಮಠರು ಗೊತ್ತಲ್ಲ? ಈ ತರಕ್ಕೆ ಅವರು ಹಿರೇಮಠರು ಅಂತೂ ಸರ್ಕಾರಿ ಉದ್ಯೋಗದಲ್ಲಿ ಇಲ್ಲ, ಅದನ್ನೇ ಮಾಡ್ಕೊಂಡ್ ಬಂದಿದ್ದಾರೆ. ನಾನು ಹೇಳ್ತಿರೋದು ಡಾಕ್ಟರ್ ಶಿವರಾಮ್ ಇವ್ರು ನಿವೃತ್ತರಾದ್ಮೇಲೆ ಅವ್ರಿಗೊಂದು ಕಾಣಿಸ್ತು, ಒಂದು ಬೆಳಕು ಕಾಣಿಸ್ತು. ನನ್ನ ನಿವೃತ್ತ ಜೀವನವನ್ನ ನಾನು ಈ ತರ ನೋಡ್ಬೇಕು, ಕಾಣಿಸ್ಬೇಕು ಅಂತ. ಇಲ್ಲಾಂದ್ರೆ ನಿಮ್ದೆಲ್ಲ ಏನು ನೀವು ಆ ತರದ ಮನಸ್ಥಿತಿ ಇಟ್ಕೊಂಡಿಲ್ಲ ಅಂದ್ರೆ, ನನ್ನ ಸೊಸೆ ಸರಿ ಇಲ್ಲ, ನನ್ನ ಅಳಿಯ ಸರಿ ಇಲ್ಲ, ನನ್ನ ಮಗ ನನ್ನ ಮಾತಾಡ್ಸಲ್ಲ, ನನ್ನ ಹೆಂಡತಿ ಮಗಳ ಕಡೆ, ನನ್ನ ಹೆಂಡತಿ ಮಗನ ಕಡೆಗೆ. ಸ್ವಾಮಿ ಇದೇ ತಾನೇನಪ್ಪ ಮನೆಗಳಲ್ಲಿ, ಎಷ್ಟೋ ಮನೆಗಳಲ್ಲಿ ಆ ದರಿದ್ರ ಟಿವಿಗಳು ಬೇರೆ ನೋಡ್ಕೊಂಡು ಗಂಡಸರು ಹೆಂಗಸರು ಎಲ್ಲ ಹೆಣ್ಣಿಗೂ ಇನ್ನೊಂದು ಸಂಬಂಧ, ಎಲ್ಲ ಗಂಡಿಗೂ ಇನ್ನೊಂದು ಸಂಬಂಧ, ಒಬ್ಬ ಅತ್ತೆನೂ ಸರಿ ಇಲ್ಲ, ಒಬ್ಬ ಸೊಸೆನೂ ಸರಿ ಇಲ್ಲ. ಈಗ ಇದನ್ನೇ ನೋಡ್ಕೊಂಡು ಅದೇ ಬದುಕೊಂಡ್ಬಿಡ್ತಾರೆ. ಇಲ್ಲ, ನೀವೆಲ್ಲ ನಿವೃತ್ತರಾದ್ಮೇಲೆ ನಮ್ಮಲ್ಲದೆ ಇದನ್ನ ಯಾವ ಒಂದು ದೇವಸ್ಥಾನದಲ್ಲೋ ಬನ್ಯಾ ಮಂಡ್ಲಿಲೋ ತಿಂಗಳೋ ಸೇರ್ಕೊಂಡು ಶಾಂತವಾಗಿ ಕಳೆಯುವಂಥದ್ದು ಆಗ್ಬೇಕು. ಅದಕ್ಕಾಗ್ಬೇಕಾದ್ರೆ ಈ ಹೊತ್ತಿಂದ ಅದಕ್ಕೆ ಮನಸ್ಥಿತಿ ಬೆಳೆಸ್ಕೋಬೇಕಲ್ವಾ? ಡಿಗ್ರಿ ಓದ್ಬೇಕಾದ್ರೆ PUC ಆಗಿರ್ಬೇಕು, SLC ಆಗಿರ್ಬೇಕು. ನೀವು SLCನೇ ಮಾಡಿದ್ರೆ ಡಿಗ್ರಿ ಓದ್ಬೇಕು ಅಂದ್ರೆ ಅವತ್ತು ಬರೋದಿಲ್ಲ. ಈ ಹೊತ್ತಿನಿಂದ ಆ ಸದ್ಭಾವನೆ ಸದ್ವರ್ತನೆ, ಬಸವಣ್ಣ ಹೇಳಿದೊಂದು ವಿಚಾರ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೊಡೆ ಸದ್ಭಕ್ತ ಅಂತಾರೆ ಬಸವಣ್ಣ. ನಾವೆಲ್ಲ ಸದ್ಭಕ್ತರಾಗ್ಬೇಕು. ಅದಕ್ಕೇನ್ ಬೇಕು? ಸತ್ಯ ಇರ್ಬೇಕು, ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ. ಸಹಜವಾಗಿ ನೈಜವಾಗಿ ನಡ್ಕೊಳ್ಬೇಕು, ಸದ್ವರ್ತನೆ ಇರಬೇಕು, ಮನಸ್ಸಿನಲ್ಲಿ ಶುದ್ಧವಾದ ಭಾವ ಇರಬೇಕು. ಅದಕ್ಕೆ ನಮ್ಮವರೆಲ್ಲ ಬಂದಾಗ ನಾವು ಇಷ್ಟು ದಿವಸ ನೀವು ಅದ್ ಮಾಡಿಲ್ಲ ಇದು ಮಾಡಿಲ್ಲ ಅಂತ ರೋಪಡಿ, ಇವತ್ತಿಂದ ನಾನು ಬೇರೆ ತಾರೀಕೆ ಮಾಡೋಣ ಅಂತಿದ್ದೀನಿ. ನಿನ್ನೆ ತನಕ ಏನಾಗಿತ್ತೋ ಬಿಟ್ಬಿಡಿ, ಇವತ್ತಿಂದ ಬದಲಾಗಿ. ಆರೋಗ್ಯ ಕೆಡುವಂತದ್ದು ನೆನೆ ತನಕ ತಿಂತಾ ಇದ್ರೆ ಡಾಕ್ಟರ್ ಹೇಳ್ದಂಗೆ ಬಿಟ್ಬಿಡಪ್ಪ, ಇವತ್ತಿಂದ ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದಂಗೆ ಬಿಟ್ಬಿಟ್ಟು ಇವತ್ತಿಂದ ಮಾಡಿ. ನಾರಾಯಣ ಸ್ವಾಮಿ, ನಿಮ್ ಮನೆಯವ್ರು ಇರೋವಾಗ್ಲೇನೆ ಮಾದರಿ ಗ್ರಾಮ ಪಂಚಾಯತಿ ಅನ್ಕೊಳ್ಳೋದಕ್ಕೆ ಏನಾದ್ರು ಸಾಧ್ಯ ಇದೆ? ಗಾಂಧಿ ಗ್ರಾಮ ಪುರಸ್ಕಾರ ತಗೊಳ್ಬೇಕು. ಟ್ರೈ ಮಾಡೋದು ಕೆಲಸ ಮಾಡಿದೆ ಅಲ್ಲ, ಕಾಣಿಸ್ಬೇಕಲ್ವಾ? ಮಾಡಿ, ಹಾಗೆ ಮಾಡೋಣ. ಬನ್ನಿ ಆಚೆಗೆ ಹೋಗೋಣ. ಇಲ್ಲಿ ಇದಾಯ್ತು. ನಾರಾಯಣ ಸ್ವಾಮಿ, ಕಾಫಿ ಏನಾದ್ರು ಕೊಡ್ಸೋಕ್ಕಾಗುತ್ತೆ? ಬನ್ನಿ. 75 ವರ್ಷ ಆಯ್ತು ಇವರು KRS ಪಕ್ಷಕ್ಕೆ. ರಾಮರೆಡ್ಡಿ ಅಂತ ನಾನು ಈ ಪಕ್ಷಕ್ಕೆ ದುಡಿಬೇಕು. ನಾನು ಹಿಂದೆ ಏನ್ ಮಾಡಿದ್ನೋ ಗೊತ್ತಿಲ್ಲ, ಈಗ ಒಳ್ಳೇದ್ ಮಾಡ್ಬೇಕು. ನಿವೃತ್ತ ಜೀವನವನ್ನ ಸಾರ್ಥಕ ಮಾಡ್ಕೊಳ್ತಿದ್ದಾರೆ ಅವರು. ಅದೊಂದು ಕಾಪಿ ರಿಸೀವ್ ಮಾಡಿ. ಮನಸ್ಸಿದ್ದಂತೆ ಬಂಧುಗಳೇ, ಈ ಕಡೆ ಸ್ವಲ್ಪ ಬೆಳಕಲ್ಲ, ಸ್ವಲ್ಪ ಕತ್ಲಿತ್ತು. ಇದು 2ನೇ ದಿನದ ಅಭಿಯಾನ, ಲಂಚಮುಕ್ತ ಕರ್ನಾಟಕ ಅಭಿಯಾನ. ನಿನ್ನೆಯಿಂದ 4ನೇ ಗ್ರಾಮ ಪಂಚಾಯತಿ ಕಾರ್ಯಾಲಯ ತುಂಬಾ ಪರವಾಗಿಲ್ಲ. ಎಲ್ಲ ಆಗ್ಲೇ ಹೇಳಿದಂಗೆ ನಮ್ಮ PDO ಇದೇ ತಾಲೂಕಿನವರು, ಜೊತೆಗೆ ಅನುಪಮ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಸದಸ್ಯರು ಯಾರು ಬಂದಿದ್ರಾ? ಇಲ್ಲ. ಹಾಗಾಗಿ ಇವರೆಲ್ಲ ಇಲ್ಲಿರೋ ನೌಕರರೆಲ್ಲನೂ ಸ್ವಲ್ಪ ಅವ್ರಿಗೂ ನಮ್ಮ ಪಕ್ಷದ ಬಗ್ಗೆ ನಾವು ಮಾಡ್ತಿರೋ ವಿಚಾರದ ಬಗ್ಗೆ ಗೊತ್ತಿದೆ. ಅದೇ ಕಾರಣದಿಂದಾಗಿನೇ ನಾವು ಮಾಡ್ತಿರೋ ವಿಚಾರಗಳನ್ನ ಆದಷ್ಟು ಬೇಗ ನಾವು ಅದೇನೋ ಲೋಪದೋಷಗಳು ಸಣ್ಣ ಪುಟ್ಟದ್ದು ಜಾಸ್ತಿ ಏನಿಲ್ಲ, ಅದನ್ನ ಈಗಲೇ ಸರಿ ಮಾಡ್ತೀವಿ ಅಂತ ಹೇಳಿದರೆ ಇವತ್ತು ನಾಳೆಲ್ಲೇ ಸರಿ ಮಾಡ್ತಾರೆ. ರಾಜ್ಯಾದ್ಯಂತ ಈ ತರಕ್ಕೆ ಸರ್ಕಾರದ ಕಚೇರಿನೂ ನಮ್ಮದೇ, ಅಧಿಕಾರಿಗಳು ನಮ್ಮವ್ರೆ. ಬ್ರಿಟಿಷ್ ಇದ್ರು ಹಿಂದೆ, ಪೊಲೀಸರು ಬ್ರಿಟಿಷ್ ಇದ್ರು, ಜೈಲರು ಬ್ರಿಟಿಷ್ ಇದ್ರು, ಜಡ್ಜ್ಗಳು ಅದ್ಯಾವುದೋ ಕಿತ್ತೋಗಿರೋ ಇದಾಕೊಂಡು ವಿಗ್ ಹಾಕೊಂಡು ಜಡ್ಜ್ ಕೆಲಸ ಮಾಡ್ತಿದ್ದವ್ರು ಬ್ರಿಟಿಷರು. ಇವತ್ತೆಲ್ಲ ನಮ್ಮವ್ರೆ. ಅದಕ್ಕೆ ನಾವು ಜೈಲ್ಗೂ ನಾವು ಅದಕ್ಕೆ ಎದುರಲ್ಲ. ನನ್ನ ಅಂಟ ಮನೆಯಲ್ಲಿ ಜೈಲಲ್ಲಿ ಇರೋದು, ಹೋಗಿ ಬರೋಣ, ಏನಾದ್ರು ಹೋರಾಟದಲ್ಲಿ ಆದ್ರೆ ಪರವಾಗಿಲ್ಲ ಅಂದ್ಕೊಂಡು. ಹಾಗಾಗಿ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ತರದ ಮನಸ್ಥಿತಿ ರಾಜ್ಯದ ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೆ, ನೌಕರರಿಗೆ ಬರಲಿ. ನಿನ್ನೆ ತನಕ ಇವತ್ತಿನ ತನಕ ಏನಾಗಿದೆಯೋ ಬಿಟ್ಬಿಡೋಣ. ಇವ್ರ ಕೆಲಸ ಅಂತ ಯಾವನು ಕಿತ್ಕೊಳ್ಳಕ್ ಆಗೋದಿಲ್ಲ, ಇವ್ರ ಸಂಬಳವನ್ನ ನಿಲ್ಲಿಸೋದಕ್ಕಾಗೋದಿಲ್ಲ. ಸ್ವಲ್ಪ ಕಿರಿಕಿರಿ ಮಾಡ್ಬೋದು, ಯಾವನೋ ಇವ್ರ ಮೇಲಧಿಕಾರಿನೋ ಅಥವಾ ಇನ್ಯಾವನೋ ಯಾವ್ದೋ ಸಸ್ಪೆಂಡ್ ಮಾಡಿಸೋದು, ಇನ್ನೊಂದೋ ಏನೋ ಮಾಡ್ಬೋದು. ಆದ್ರೆ ನೌಕರಿ ಕಳೆಯೋದಕ್ಕಂತೂ ಆಗೋದಿಲ್ಲ. ಅದನ್ನ ತಿಳ್ಕೊಂಡು ಯಾಕಂದ್ರೆ ಸರ್ಕಾರ ಅದೇ ಕಾರಣದಿಂದಾಗಿನೇ ಅವರಿಗೆ ಒಂದು ಭದ್ರತೆ ಕೊಟ್ಟಿದೆ. ಇವರು ರಾಗ ದ್ವೇಷ ಇಲ್ಲದೆ ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ, ಧೈರ್ಯದಿಂದ ಕೆಲಸ ಮಾಡಬೇಕು ಅಂದ್ರೆ ಅವರಿಗೆ ಒಂದು ಉದ್ಯೋಗ ಭದ್ರತೆ ಕೊಡಬೇಕು. ಸುಮ್ನೆ ಅವ್ರನ್ನ ಸಸ್ಪೆಂಡ್ ಮಾಡಿಸೋದಕ್ಕಾಗ್ಲಿ, ಕೆಲಸದ ತೆಗೆಯೋದಕ್ಕಾಗ್ಲಿ ಅವಕಾಶ ಇರಬಾರ್ದು ಅಂತ. ಆದ್ರೆ ಇವತ್ತು ಅದನ್ನೇ ದುರ್ಬಳಕೆ ಮಾಡಿಕೊಂಡು ಸಾಕಷ್ಟು ಕದೀಮ, ಭ್ರಷ್ಟ, ದುಷ್ಟ, ಜನದ್ರೋಹಿ ಅಧಿಕಾರಿಗಳು ನಮ್ಮ ರಾಜ್ಯವನ್ನ, ದೇಶವನ್ನ ಹಾಳು ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಸಹ ಪರಿವರ್ತನೆ ಆಗಿರ್ಲಿ, ಪ್ರಾಮಾಣಿಕರ ಜೊತೆಗೆ ನಾವಿದ್ದೀವಿ ಅಂತ. ಅನುಪಮ, ಇನ್ನೊಂದ್ಸಲ ನಾನು ಆಗ್ಲೇ ಹೇಳಿದ್ದನ್ನ ಪಬ್ಲಿಕ್ ಅಲ್ಲಿ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ. ನಿಮ್ಮ ಅಂದೇನಹಳ್ಳಿ ಪಕ್ಕದ ಗ್ರಾಮ ಪಂಚಾಯತಿ ಇಲ್ಲಿ ಚೇತನ್ ಅಂತ ಹುಡುಗ ಬಂದಾಗ ಹೇಳಿದ್ರು, ಊರವರೆಲ್ಲ ಅಲ್ಲಿಗೆ ಒಳಗಡೆಯಿಂದ 16 ಜನ ಬಂದಿದ್ರು. ಸರ್, ಈ ಒಳ್ಳೆ ನಮ್ಮ ಬೇರೆ ಯಾವ ಸದಸ್ಯನು ಹಿಂಗಿಲ್ಲ ಸರ್, ಇವ್ರು ಸರ್ ಒಳ್ಳೆ ಸದಸ್ಯ ಸರ್, ಅವನ ಮುಂದೆನೆ ಈ ಸಲಕ್ಕೆ ಏನಾದ್ರು ಇನ್ನೊಂದ್ಸಲ ಆಯ್ತು ಅಂದ್ರೆ ಇವ್ರಿಗೆ ನಾವೆಲ್ಲ ಓಡಾಡಿ ಕೆಲಸ ಮಾಡ್ತೀವಿ. ಅದು ಜನರು ವಿಶ್ವಾಸ ಗಳಿಸೋದು ಅಂದ್ರೆ. ಸೊ ಅದಕ್ಕೆ ನೀವು ಮುಂದಿನ ದಿನಗಳಲ್ಲಿ ನಿಮ್ಗೆ ನಾನು ಆಗ್ಲೇ ಹೇಳಿದಾಗೆ 50%ಗಿಂತ ಹೆಚ್ಚಿನ ರಿಸರ್ವೇಷನ್ ಅಂದ್ರೆ ಅವಕಾಶಗಳು ಹೆಣ್ಮಕ್ಳಿಗಿದೆ. 50% ಕ್ಯಾಟಗರಿ ಇರುತ್ತೆ ರಿಸರ್ವೇಷನ್, ಜೊತೆಗೆ 25% ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ನೀವು ನಿಲ್ಬಹುದು. ಹಾಗಾಗಿ ನಿಮ್ಮಂತವರೆಲ್ಲ ಒಬ್ಬ ಮಾದರಿ ಜನಪ್ರತಿನಿಧಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆಯ ಸ್ಥಾನಕ್ಕೆ ಹೋಗಿ ಹಣ ಹೆಂಡ ಹಂಚಿದೆ
ಒಳ್ಳೆಯ ಕೆಲಸದಿಂದಾಗಿ ಓಟು ಪಡೆದು ಗೆದ್ದು ಬನ್ನಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಒಳ್ಳೇದಾಗಿ.